ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತು ಅನುಪಕ್ರಾಂತ ಸಂವಿದ್ಗುಣಾನಾಂ ಆನಂದ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲೀ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನವಸುವಿಶೇಷೋಪಲಂಭೇನ ತತ್ಕತ್ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನಾವತಾನ್ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇವತ್ತು ತಿರುಪತಿ ಕ್ಷೇತ್ರದಲ್ಲಿದ್ದೇನೆ. ಕ್ಷೇತ್ರಸ್ವಾಮಿ ಶ್ರೀನಿವಾಸನ ಪಾದ ಪದ್ಮಗಳಿಗೆ ಶಿರಸ ನಮನವನ್ನು ಸಲ್ಲಿಸ್ತಾ, ಅಲ್ಲಿ ಪ್ರತಿ ದಿವಸ ಪಾರಾಯಣಕ್ಕೆ ಅಂತ ದೇವಸ್ಥಾನದಿಂದ ಕರೆಸಿದ್ದಾರೆ. ಶ್ರೀನಿವಾಸನ ಸನ್ನಿಧಾನದಲ್ಲಿ ಪಾರಾಯಣವನ್ನು ಮುಗಿಸಿ ಬಂದಿದ್ದೇನೆ. ಅವನ ಅನುಗ್ರಹದಿಂದ ಪರಶುರಾಮ ದೇವರ ಬಗ್ಗೆ ಒಂದು 4 ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ದಶಾವತಾರಗಳಲ್ಲಿ ಇಬ್ಬರು ರಾಮರಿದ್ದಾರೆ. ಇಬ್ಬರು ರಾಮರೇ. ಒಬ್ಬ ಶ್ರೀರಾಮ, ಇನ್ನೊಬ್ಬ ಪರಶುರಾಮ. ಅದೇನು ಪರಶುರಾಮನಿಗೆ ಶ್ರೀ ಇಲ್ವಾ ಕೇಳಿದರೆ ಅವನು ಶ್ರೀರಾಮನೇ. ಆದರೆ ತನ್ನ ಪರಶುವಿನಿಂದಲೇ ಪ್ರಖ್ಯಾತನಾದವನು. ಅದರಿಂದಾಗಿ ಅವನನ್ನ ಪರಶುರಾಮ ಅಂತ ಕರೆದರು. ಒಬ್ಬ ಬ್ರಾಹ್ಮಣನಾಗಿ ಆಯುಧವನ್ನು ಹಿಡಿದು ಪ್ರಸಂಗ ಬಂದರೆ ಕ್ಷತ್ರಿಯನನ್ನು ಮೂಗುದಾರ ಹಾಕಿ ದಾರಿಗೆ ಕರ್ಕೊಂಬರಬಲ್ಲೆ ಅನ್ನುವಂತಹ ತಾಕತ್ತನ್ನು ತೋರಿಸಿದವನು ಪರಶುರಾಮ. ಹಾಗಾಗಿಯೇ ಅವನಿಗೆ ರಾಮ ಅನ್ನುವಂಥ ಹೆಸರಿನ ಜೊತೆಗೆ ಪರಶುವು ಕೂಡ ಸೇರ್ಕೊಂಡು ಬಿಡ್ತು. ಹಾಗಾಗಿ ಪರಶುರಾಮ ಅಂತ ಅದ. ಇಡೀ ಜೀವನವೇ ವೀರಗಾಥೆ. ಪ್ರತಿ ಹೆಜ್ಜೆಯೂ ಅದ್ಭುತ. ಎಂಥ ವಿಚಿತ್ರ ಅಂದ್ರೆ 21 ಬಾರಿ ಭೂಮಂಡಲವನ್ನು ತಿರುಗಿ ದುಷ್ಟ ಕ್ಷತ್ರಿಯರನ್ನ ನಿಬರ್ಹಣ ಮಾಡ್ತೇನೆ, ಅವರನ್ನೆಲ್ಲ ನಿಗ್ರಹ ಮಾಡ್ತೇನೆ ಅಂತ ಹೊರಟವನು, ತಿರುಗಿ ಬಂದವನು. ಅಷ್ಟು ನಿರ್ದಾಕ್ಷಿಣ್ಯವಾಗಿ ನಡೆದುಕೊಂಡವನು. ಕ್ಷತ್ರಿಯರ ತಲೆಗಳನ್ನು ಉಳಿಸಿ ಅದನ್ನು ಗುಡ್ಡೆ ಹಾಕಿ ಅವರ ರಕ್ತದಿಂದ ಒಂದು ಮಡುವನ್ನೇ ಮಾಡಿದವನು. ಅಂತಹ ಪರಾಕ್ರಮಿಯೂ ಕೂಡ ಸೋತದ್ದಿದೆ. ಹಾಗಾಗಿ ಗೆಲುವನ್ನು ಕೊನೆಗಿಟ್ಕೊಳ್ಳೋಣ. ಆ ಗೆಲುವಿನ ಕಥೆಯನ್ನು ಕೊನೆಗೆ ಹೇಳ್ತೀನಿ, ಸೋತ ಕಥೆಯನ್ನ ಮೊದಲು ಹೇಳ್ಬಿಡ್ತೀನಿ. ಯಾಕೆಂದ್ರೆ ಗೆಲುವು ಸಿಹಿ, ಸೋಲು ಕಹಿ. ಆದ್ರಿಂದ ಕೊನೆಗೆ ಸಿಹಿ ಉಂಡ್ರೆ ಯಾವತ್ತಿಗೂ ನೆನಪಿರುತ್ತೆ. ಅದರಿಂದಾಗಿ ಕೊನೆಗೆ ಸಿಹಿ ಉಣಿಸೋಣ. ಅದರ ಜೊತೆಗೆ ಯಾವತ್ತಿಗೂ ಗೆಲುವು ಸೋಲುಗಳ ನಂತರದಲ್ಲೇ ಮಾಡೋದು. ಮೊದಲು ಸೋಲಿನ ಮೆಟ್ಟಿಲನ್ನು ತುಳಿಬೇಕು. ಆ ತುಳಿದವನು ಗೆಲುವಿನ ಗುರಿಯನ್ನು ಮುಟ್ಟಬಲ್ಲ. ಹಾಗಾಗಿ ಇದು ಉಳಿದವರಿಗೆ ಮಾತ್ರ ಅನ್ವಯಿಸುವಂಥದ್ದು, ಪರಶುರಾಮನಿಗೆ ಅಲ್ಲ. ಆದರೆ ಅವನ ಸೋಲು ಕೂಡ ಒಂದು ರೀತಿ ಗೆಲುವು. ಯಾವತ್ತೂ ಸೋಲದಂತಹ ಪರಶುರಾಮ 2 ಬಾರಿ ಸೋತದ್ದಿದೆ. ಅದನ್ನು ಮೊದಲು ಉಲ್ಲೇಖ ಮಾಡಿಬಿಡ್ತೀನಿ. ಮೊದಲನೇದಾಗಿ ಅವ ಸೋತದ್ದು ಶ್ರೀರಾಮನ ಹತ್ರ. ಈಗ ಹೇಳ್ರಿ, ಸೋತಿದಾನೋ ಇಲ್ವೋ? ಸೋತಿಲ್ಲ ಅಂತಲೂ ಹೇಳ್ಬೋದು ಇದನ್ನು. ಯಾಕೆ ಅಂದರೆ
ಸೀತಾ ಪರಿಣಯ ಆದಾಗ ನಿಮಗೆಲ್ಲ ಗೊತ್ತಿದೆ, ಜನಕ ಮಹಾರಾಜ ಒಂದು ಬಿಲ್ಲನ್ನು ಇಟ್ಟಿದ್ದ. ಯಾರಿಗೂ ಅದನ್ನ ಅಲ್ಲಾಡಿಸ್ಲಿಕ್ಕೂ ಆಗ್ಲಿಲ್ಲ. ಅದನ್ನು ಹೆದೆಯೇರಿಸಬೇಕಾಗಿತ್ತು, ಅಂದ್ರೆ ಅದಕ್ಕೆ ದಾರವನ್ನು ಕಟ್ಟಬೇಕಾಗಿತ್ತು. ಹೆದೆಯೇರಿಸೋದು ದೂರ ಉಳಿಲಿ, ಯಾರಿಗೂ ಅದನ್ನು ಅಲ್ಲಾಡಿಸ್ಲಿಕ್ಕೂ ಆಗ್ತಾ ಇರಲಿಲ್ಲ. ಸ್ವತಃ ಪರಶುರಾಮ ದೇವರು ಕ್ಷಮಿಸಿ, ಸ್ವತಃ ಶಿವ ರುದ್ರದೇವರು ಅದನ್ನು ಕೊಟ್ಟಿದ್ರು ಅವನಿಗೆ. ಆ ರುದ್ರನ ಅನುಗ್ರಹದಿಂದಲೇ ಸೇವಕರಷ್ಟೇ ಅದನ್ನು ತಗೊಂಡೋಗಿಡೋದು ತಗೊಂಡ್ಬರೋದು ಮಾಡ್ಲಿಕ್ಕಾಗ್ತಾ ಇತ್ತು. ಅಷ್ಟು ಉಳಿದವರಿಗೆ ಅಲ್ಲಾಡಿಸ್ಲಿಕ್ಕೂ ಆಗದಂತಹ ಬಿಲ್ಲು. ಎಲ್ಲರೂ ಬಂದು ಸೋತು ಹೋದ ನಂತರ ರಾಮಚಂದ್ರ ಲೀಲಾಜಾಲವಾಗಿ ಆ ಬಿಲ್ಲನ್ನು ತಗೊಂಡು ಹೆದೆ ಏರಿಸಿದ. ಹೆದೆ ಏರಿಸ್ಲಿಕ್ಕೆ ಹೋದ್ರೆ ಬಗ್ಗಿಸಿ ಹಗ್ಗವನ್ನು ಕಟ್ಟಬೇಕು. ಅವ ಬಗ್ಗಿಸಿದ್ರೆ ಇವನ ಸೆಳೆತವನ್ನು ತಡೆಯಲಾರದೆ ಬಿಲ್ಲೇ ಮುರಿದೋಯ್ತು. ಎಲ್ಲ ಕಡೆಗೆ ಶಬ್ದ ಕೇಳುವಂತೆ, ಇಡೀ ಭೂಮಂಡಲಕ್ಕೆ ಶಬ್ದ ಕೇಳುವಂತೆ ಭಯಂಕರವಾದಂತಹ ಶಬ್ದವನ್ನು ಮಾಡಿಕೊಂಡು ಆ ಬಿಲ್ಲು ಮುರಿದು ಬಿತ್ತು. ಕವಿಗಳೆಲ್ಲ ಅದನ್ನ ವರ್ಣನೆ ಮಾಡೋದಿದೆ. ಮುಂದೆ ಸೀತಾ ಕಲ್ಯಾಣ ಆಗುತ್ತಲ್ಲ, ಅದಕ್ಕೆ ಮೊದಲು ಆಹ್ವಾನವನ್ನು ಕೊಟ್ಟು ಕಳಿಸಿದ್ರಂತ ರಾಮ. ಹೀಗೆ ಇಡೀ ಎಲ್ಲ ಲೋಕಗಳಿಗೂ ಕೇಳುವಂತೆ ಶಬ್ದ ಮಾಡ್ತಾ, ಭಯಂಕರವಾದ ಶಬ್ದವನ್ನು ಮಾಡ್ತಾ ಆ ಬಿಲ್ಲು ಮುರಿದೋಯ್ತು. ಆ ನಂತರದಲ್ಲಿ ಜನಕ ಮಹಾರಾಜ ಬಹಳ ಸಂತೋಷದಿಂದ, ಮೊದಲೇ ಕೊಡುತ್ತೇನೆ ಅಂತ ಹೇಳಿಬಿಟ್ಟಿದ್ದ ವಿಶ್ವಾಮಿತ್ರ. ಜನಕ ಮಹಾರಾಜ ಬಹಳ ಸಂತೋಷದಿಂದ ಮಗಳನ್ನು ಕೊಟ್ಟು ಮದುವೆ ಮಾಡಿದ. ಕೊನೆಗೆ ಮದುವೆ ಮುಗಿಸಿಕೊಂಡು ಇನ್ನೇನು ಹೊರಡಬೇಕು, ಅಷ್ಟರಲ್ಲಿ ಪರಶುರಾಮ ದೇವರು ಎದುರುಗಡೆ ಬಂದರು. ಕ್ಷತ್ರಿಯರಿಗೆಲ್ಲ ದುಸ್ವಪ್ನರಾದಂಥವರು ಪರಶುರಾಮ ದೇವರು ಈ ಮದುವೆ ಸಂದರ್ಭದಲ್ಲಿ ಎದುರುಗಡೆ ಬಂದಿದ್ದಾರೆ. ಭಾರಿ ಹೆದರಿದ ದಶರಥ. ಅವನು ಹೇಳಿದ, ಈಗಷ್ಟೇ ಮದುವೆ ಮಾಡ್ಕೊಂಡು ಬರ್ತಾ ಇದ್ದೇವೆ, ಈ ಸಂದರ್ಭದಲ್ಲಿ ಬಂದಿದ್ಯಾ, ಏನಾಗಬೇಕು? ನಾನು ಯುದ್ಧ ಮಾಡಬೇಕು, ರಾಮಚಂದ್ರನ ಜೊತೆ ಯುದ್ಧ ಮಾಡಬೇಕು ಅಂತ ಪರಶುರಾಮ. ಅಲ್ಲಪ್ಪ, ಹಸೆಮಣೆಯಿಂದ ಕೆಳಗಿಳಿದಿದ್ದಾನಷ್ಟೇ, ಇಂತಹ ಹಸೆಮೈ ಅಂತಾರೆ, ಈಗಷ್ಟೇ ಹಸೆಮಣೆಯಿಂದ ಕೆಳಗಿಳಿದು ಬಂದವನು, ಅವನ ಜೊತೆ ಯಾಕೆ ಯುದ್ಧ ಮಾಡ್ತೀನಿ? ನನ್ನನ್ನು ಬೇಕಾದ್ರೆ ನೀನು ಬಲಿ ತಗೊಂಡ್ಬಿಡು, ಬೇಡ ಅನ್ನೋಲ್ಲ. ಆದರೆ ದಯವಿಟ್ಟು ಈ ಮಗುವಿನ ಜೊತೆ, ಚಿಕ್ಕ ಹುಡುಗ, ಅವನ ಜೊತೆ ಯುದ್ಧ ಮಾಡಬೇಡ ಅಂದ್ರೆ ಪರಶುರಾಮ ದೇವರು ಹೇಳಿದರು, ನೋಡು, ಒಂದು ಕೆಲಸ ಮಾಡು, ನಿನಗೆ 4 ಜನ ಮಕ್ಕಳಲ್ವಾ, ಉಳಿದ 3 ಜನ ಕೊಟ್ಟಿದ್ದೇನೆ, ಇಟ್ಕೊಂಡು. ಆದರೆ ರಾಮನ ಜೊತೆ ನಾನು ಯುದ್ಧ ಮಾಡಲೇಬೇಕು ಅಂತ ಹೇಳಿ ಯುದ್ಧಕ್ಕೆ ಇಳಿದ. ಕ್ಷತ್ರಿಯನಾದವನು ಯುದ್ಧ ಅಂದ್ರೆ ಪುರುಸೊತ್ತಿಲ್ಲ, ಆಮೇಲೆ ಬಾ, ಅಪಾಯಿಂಟ್ಮೆಂಟ್ ತಗೋ, ಹೀಗೆಲ್ಲ ಹೇಳಲಿಕ್ಕಿಲ್ವೇ ಇಲ್ಲ. ಯುದ್ಧ ಅಂದ್ರೆ ತಯಾರಾಗಲೇಬೇಕವ. ರಾಮಚಂದ್ರ ಎದುರು ನಿಂತ. ಆವಾಗ ಪರಶುರಾಮ ಹೇಳಿದ, ನಾನು ಯಾಕೋಸ್ಕರ ನಿನ್ನ ಜೊತೆ ಯುದ್ಧಕ್ಕೆ ಬಂದಿದ್ದೇನೆ ಹೇಳ್ಬಿಡ್ತೀನಿ ಕೇಳಿ. ಏನು ಅಂದ್ರೆ, ಹಿಂದೆ 2 ಬಿಲ್ಲುಗಳು ಇದ್ವು. ಒಂದನ್ನ ಶಿವ ಇಟ್ಟುಕೊಂಡಿದ್ದ, ಇನ್ನೊಂದನ್ನು ವಿಷ್ಣು ಇಟ್ಟುಕೊಂಡಿದ್ದ. ಆ ಬಿಲ್ಲುಗಳು ಹುಟ್ಟಿದಾಗ ಒಂದು ಯುದ್ಧ ಆಯಿತು. ದೇವತೆಗಳೆಲ್ಲ ಕೇಳಿದ್ರು, ನಮಗೆ ಯಾರು ಉತ್ತಮರು ಅಂತ ನೋಡಬೇಕಾಗಿದೆ, ತೋರಿಸಿ ಅಂತ ಹೇಳಿದ್ರು. ಶಿವನು ಬಿಲ್ಲು ಹಿಡಿದು ಬಂದ, ಮಹಾವಿಷ್ಣುವು ಕೂಡ ಬಿಲ್ಲು ಹಿಡಿದು ಎದುರು ನಿಂತ. ಅಷ್ಟೇ, ನಿಂತದ್ದೇ ತಡ. ನಾರಾಯಣ ಎದುರು ನಿಂತರೆ ಅವನು ಶಿವ ಸ್ತಬ್ಧನಾಗ್ಬಿಟ್ಟ, ಪ್ರತಿಮೆ ಅಂತಾಗ್ಬಿಟ್ಟ. ಬಾಣ ಬಿಡೋದು, ಕೈಕಾಲು ಅಲ್ಲಾಡಿಸ್ಲಿಕ್ಕೂ ಆಗಲಿಲ್ಲ. ಆ ಥರ ಸ್ತಬ್ಧನಾಗಿ ನಿಂತು ಬಿಟ್ಟ ಶಿವ. ಇದರಿಂದಲೇ ಎಲ್ರಿಗೂ ತೀರ್ಮಾನ ಆಯಿತು, ನಾರಾಯಣ ಅಪ್ರತಿಮ ಶಕ್ತಿ, ಅವನನ್ನ ಯಾರೂ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ದೇವತೆಗಳಿಗೆಲ್ಲ ಸ್ಪಷ್ಟ ಆಯಿತು. ಇವತ್ತು ಸಾಮಾನ್ಯ ಜನರಿಗೂ ಈ ಸ್ಪಷ್ಟತೆಯನ್ನು ಕೊಡ್ಲಿಕ್ಕೆ ಪರಶುರಾಮ ಬಂದಿದ್ದ. ಅವನು ಹೇಳಿದ, ಪರಶುರಾಮ, ಆವಾಗ ಏನು ಶಿವ ಬಿಲ್ಲನ್ನು ಹಿಡಿದಿದ್ದ, ಅದೇ ಬಿಲ್ಲನ್ನ ನೀನು ಈಗ ಮುರಿದಿದ್ದಿ. ಜನಕ ಮಹಾರಾಜನಿಗೆ ಅದೇ ಬಿಲ್ಲು ಲಭಿಸಿತ್ತು ಶಿವನ ಅನುಗ್ರಹದಿಂದ. ಆ ಬಿಲ್ಲನ್ನು ನೀನು ಇವತ್ತು ಮುರಿದಿದ್ದಿ. ಮತ್ತು ನಾರಾಯಣ ಯಾವ ಬಿಲ್ಲನ್ನು ಹಿಡಿದಿದ್ನಲ್ಲ, ಆ ಬಿಲ್ಲನ್ನು ಈಗ ನಾನು ಹಿಡ್ಕೊಂಡು ಬಂದಿದ್ದೇನೆ. ನನ್ನ ಕೈಯಲ್ಲಿರುವಂಥದ್ದು ಆ ಬಿಲ್ಲು, ಯಾವುದನ್ನು ನಾರಾಯಣ ಹಿಡಿದಿದ್ನೋ ಆ ಬಿಲ್ಲು.
ನೀನು ಮುರಿದದ್ದು ಶಿವನ ಬಿಲ್ಲು. ಹಾಗಾಗಿ ಈಗ ಆ ಶಿವನ ಬಿಲ್ಲನ್ನೇ ಮುರಿದಿದ್ದಿ ಅಂದ್ರೆ ಅವತ್ತು ಶಿವನ ಬಿಲ್ಲಿಗೆ ಎದುರು ನಿಂತವನಿದ್ದಾನಲ್ಲ ನಾರಾಯಣ, ಅವನೇ ನೀನಾಗಿರ್ಬೇಕು. ಇದನ್ನ ಜಗತ್ತಿಗೆ ತೋರಿಸ್ಬೇಕಾಗಿದೆ. ನೀನು ಯುದ್ಧ ಮಾಡೋದು ಅಂತಂದ್ರೆ ಈ ಬಿಲ್ಲನ್ನು ಹೆದೆಯೇರಿಸು ನೋಡೋಣಂತೆ ಅಂತ ಆ ವಿಷ್ಣುವಿನ ಧನುಸ್ಸು ಏನಿತ್ತು ಅದನ್ನ ಪರಶುರಾಮನ ಕೈಯಲ್ಲಿ ಕೊಟ್ಟ. ಪರಶುರಾಮ ರಾಮಚಂದ್ರನ ಕೈಯಲ್ಲಿ ಕೊಟ್ಟ. ದಾಶರಥಿ ರಾಮ ಏನಿದ್ದಾನೆ ಅವನು ಬಿಲ್ಲನ್ನು ಹಿಡ್ಕೊಂಡ, ಹೆದೆಯೇರಿಸಿದ. ಅಷ್ಟೇ ಅಲ್ಲ, ಬಾಣವನ್ನು ಹೂಡಿಬಿಟ್ಟ. ಇದು ಆದ ಸಮಸ್ಯೆ. ಅಂದ್ರೆ ಬಿಲ್ಲಿಗೆ ಒಂದು ಸಾರ್ತಿ ಬಾಣವನ್ನು ಹೂಡಿದ್ರೆ, ಬಾಣವನ್ನು ಇಟ್ಟು ಹಗ್ಗವನ್ನು ಎಳೆದ್ರು ಅಂತಾದ್ರೆ ಕ್ಷತ್ರಿಯರಲ್ಲಿ ನಿಯಮ ಆ ಬಾಣವನ್ನು ವಾಪಸ್ ತಗೊಳ್ಳೋಲ್ಲ. ಈಗ ಬಾಣ ಬಿಡ್ಲೇಬೇಕಾಯ್ತು. ರಾಮ ಬಾಣ ಎಳೆದು ಬಿಟ್ಟಿದ್ದಾನೆ. ಯಾರ ಮೇಲೆ ಬಿಡೋದು? ಪರಶುರಾಮನ ಮೇಲೆ ಬಿಡೋದಕ್ಕಾಗತ್ತಾ? ಆದ್ರೆ ಎದುರು ನಿಂತವನು ಅವನೊಬ್ಬನೇ. ಅನಿವಾರ್ಯವಾಗಿ ಬಿಡಬೇಕಾಯ್ತು. ಅಂದ್ರೆ ಆ ಧನುಸ್ಸನ್ನ ಹೆದೆಯೇರಿಸ್ಲಿಕ್ಕೆ ರಾಮನಿಂದ ಆಯ್ತು. ಅದರಿಂದ ರಾಮ ಗೆದ್ದಂತಾಯ್ತು. ಅಲ್ಲಿಗೆ ಮುಗಿಸ್ಬಿಡ್ಬಹುದಾಗಿತ್ತು. ಆದರೆ ಬಾಣ ಹೂಡಿಯಾಗಿತ್ತು. ಪರಶುರಾಮ ಹೇಳಿದ, ನನ್ನ ಮೇಲೆ ಬಿಡು. ಅಪಚಾರ ಆಗೋಲ್ವೇ? ಒಬ್ಬ ಬ್ರಾಹ್ಮಣನ ಮೇಲೆ ಅಕಾರಣವಾಗಿ ಬಾಣ ಬಿಡೋದೆ? ಏನಾದ್ರೂ ತೊಂದರೆ ಆದ್ರೆ ಪರಶುರಾಮ ದೇವರು ಹೇಳ್ತಾರೆ, ನೋಡು, ನನ್ನ ಮೇಲೆ ಅಂತಂದ್ರೆ ಇಲ್ಲೊಬ್ಬ ಅತುಲ ಅಂತ ರಾಕ್ಷಸ ಸೇರಿಕೊಂಡಿದ್ದಾನೆ, ಅಸುರ. ಅವನು ಬ್ರಹ್ಮದೇವರಲ್ಲಿ ತಪಸ್ಸನ್ನ ಮಾಡಿ ಸರ್ವಮಯನಾಗಿದ್ದಾನೆ, ಎಲ್ಲ ಕಡೆ ಸೇರ್ಕೊಂಡಿದ್ದಾನೆ. ರುದ್ರದೇವರಲ್ಲಿ ತಪಸ್ಸನ್ನು ಮಾಡಿ ನನ್ನೊಳಗೂ ಸೇರ್ಕೊಂಡಿದ್ದಾನೆ. ಅವನಿಗೆ ವಿನಾಶ ಯಾವಾಗ ಅಂದ್ರೆ ಪರಶುರಾಮ ಸೋತ, ಭಗವಂತ ಸೋತಾಗ ಅವನಿಗೆ ಸಾವು ಅಂತ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಆದ್ರಿಂದಾಗಿ ನೀನು ನನ್ನ ಮೇಲೆ ಬಾಣ ಬಿಡು. ನಾನು ಸೋತಂತಾಯ್ತು. ನಾನು ಪ್ರತಿಕ್ರಿಯೆಯನ್ನೇನು ನೀಡಲಾರೆ. ಯಾವಾಗ ನಾನು ಸೋಲ್ತೇನೋ ಅತುಲ ಸಾಯ್ತಾನೆ. ಹಾಗಾಗಿ ಬಾಣ ಬಿಡು ಅಂತ ಹೇಳಿದ. ಅದರಂತೆ ಬಾಣವನ್ನು ಹೂಡಿದ. ಆ ಕ್ಷಣದಲ್ಲಿ ಹೆದರಿದಂತಹ ಅತುಲ ಹೊರಬಂದ. ಅವನಿಗೆ ಆ ಬಾಣ ತಗುಲಿತು. ಅವನ ಪ್ರಾಣವನ್ನು ಬಿಟ್ಟ. ಹೀಗೆ ಬ್ರಹ್ಮದೇವರ ವರವನ್ನು ಸಾರ್ಥಕ ಮಾಡಿ ಪರಶುರಾಮ ಸೋತ. ಒಟ್ಟಾರೆ ಈ ಪ್ರಸಂಗದಲ್ಲಿ ಆದದ್ದೇನಪ್ಪಾ ಅಂದ್ರೆ, ನಮ್ಮ ಹೀರೋ, ಇವತ್ತಿನ ಹೀರೋ ಏನಿದ್ದಾನೆ, ನಾಯಕ, ಕಥಾನಾಯಕ ಪರಶುರಾಮ ಸೋತ. ಆದರೆ ರಾಮನಲ್ಲಿಯೇ ಸೋತ. ಅಂದ್ರೆ ತನಗೆ ತಾನೇ ಸೋತಂತೆ. ತನಗೆ ತಾನೇ ಸೋತರೆ ಅದು ಸೋಲಲ್ಲ, ತನ್ನದ್ದೇ ಗೆಲುವು. ಹಾಗಾಗಿ ಅಷ್ಟೇ ಅಲ್ಲ, ಅದೇ ಪ್ರಸಂಗದಲ್ಲಿ ಪರಶುರಾಮ ರಾಮನಲ್ಲಿ ಐಕ್ಯವನ್ನ ಹೊಂದಿದ ಮತ್ತು ಹೊರಬಂದ ಕೂಡ. ಹೊರಬಂದು ಪರಶುರಾಮನಾಗಿಯೂ ನಿಂತ. ಇದನ್ನೆಲ್ಲ ನೋಡಿದವರಿಗೆ ಅರ್ಥ ಆಯ್ತು, ಇವ ರಾಮ ಬೇರೆ ಅಲ್ಲ, ಪರಶುರಾಮ ಬೇರೆ ಅಲ್ಲ ಅಂತ. ಅದರಿಂದಾಗಿ ಇಬ್ಬರೂ ಕೂಡ ಐಕ್ಯವನ್ನು ಹೊಂದಿ ತನ್ನ ರೂಪಗಳಲ್ಲಿ ತನ್ನ ಗುಣಗಳಲ್ಲಿ ಯಾವುದೇ ಭೇದ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಸಾಮಾನ್ಯ ಜನರಿಗೂ ಕೂಡ ಭಗವಂತ ತೋರಿಸಿಕೊಟ್ಟ. ಈ ರೀತಿಯಾಗಿ ಪರಶುರಾಮ ಸೋತಂತ ಪ್ರಸಂಗ ಒಂದಾದ್ರೆ, ಇನ್ನೊಂದು ಇದು ಸೋಲಲ್ಲ ಅನ್ಬಹುದು. ನೀವು ಕೇಳುಗರಿಗೆ ಅನ್ಸುತ್ತೆ, ಅಯ್ಯೋ ರಾಮನ ಹತ್ರ ಸೋದ್ರೆ ಸೋತಂಗಲ್ಲ ಅಂತ. ಇನ್ನೊಮ್ಮೆ ಸೋತಂತಿದೆ. ಅದು ಯಾರ ಹತ್ರ ಅಂದ್ರೆ ಭೀಷ್ಮನ ಹತ್ರ. ಭೀಷ್ಮ ಅಂತ ಹೇಳಿದಾಗ ಪರಶುರಾಮ ದೇವರಿಗೂ ಭೀಷ್ಮನಿಗೂ ಇರುವಂತಹ ಸಂಬಂಧವನ್ನು ಪರಿಚಯ ಮಾಡಿಸಬೇಕು. ಅವರಿಬ್ಬರು ಗುರು ಶಿಷ್ಯರು. ಹಾಗಾಗಿ ಶಿಷ್ಯನ ಹತ್ರ ಸೋತ್ರೆ ಒಂದ್ ರೀತಿ ಸೋತಂತಲ್ಲ, ಆದ್ರೂ ಸೋತ. ಅದು ಎಂಥ ಶಿಷ್ಯ, ಅಪ್ರತಿಮ ಶಿಷ್ಯ. ಭೀಷ್ಮಾಚಾರ್ಯರು ತಮ್ಮ ಎಲ್ಲ ವಿದ್ಯೆಯನ್ನು ಕಲ್ತದ್ದು ಪರಶುರಾಮ ದೇವರ ಹತ್ರ. ಮೊದಲಿಗೆ ಗಂಗೆ ತನ್ನ ಸುತನನ್ನ ಬೃಹಸ್ಪತ್ಯಾಚಾರ್ಯರಲ್ಲಿ 50 ವರ್ಷ ವೇದ ಓದ್ಲಿಕ್ಕೆ ಅಂತ ಬಿಟ್ಲಂತೆ. 50 ವರ್ಷ, ಆ ಸಂಖ್ಯೆಯನ್ನು ನೆನ್ಪಿಟ್ಕೊಳ್ಳಿ ನೀವು. 50 ವರ್ಷ ಓದ್ಲಿಕ್ಕೆ ಅಂತ ಕಳಿಸ್ಕೊಟ್ಲಂತೆ ಬೃಹಸ್ಪತ್ಯಾಚಾರ್ಯರ ಹತ್ರ. ಆಮೇಲೆ ಪರಶುರಾಮ ದೇವರ ಹತ್ರ ಬಂದು ಓದ್ಲಿಕ್ಕೆ ಅಂತ ಬಿಟ್ರೆ, ಅವರು ವೇದವನ್ನು ಬೃಹಸ್ಪತ್ಯಾಚಾರ್ಯರ ಹತ್ರ ಕಲ್ತಿದ್ದ. ಹಾಗಾಗಿ ವೇದಾಂತವನ್ನ 50 ವರ್ಷ ಉಪದೇಶ ಮಾಡಿದ್ರು. 25 ವರ್ಷ ಧನುರ್ವಿದ್ಯೆಯನ್ನೇ ಹೇಳ್ಕೊಟ್ರು. 25 ವರ್ಷ ಧನುರ್ವಿದ್ಯೆಯನ್ನೇ ಕಲ್ತಿದ್ದ. ಒಟ್ಟಾರೆ ಹೀಗೆ 125 ವರ್ಷದ ಮಗುವನ್ನ ತಗೊಂಡು ಅಪ್ಪನ ಹತ್ರ ಬಂದು ಬಿಟ್ರು ಗಂಗೆ. ವಿದ್ಯೆಯನ್ನೆಲ್ಲ ಕಲ್ತಿದ್ದ, ನೀನು
ಇಷ್ಟು ವಿದ್ಯಾವಂತನಾಗಿದ್ದಾನೆ ಅಂತ ಅವನಲ್ಲಿ ಬಂದ್ಬಿಟ್ಲು. ಆ ನೋಡಿದಂಥ ಪ್ರಸಂಗವೇ ಬಹಳ ಚಂದ, ಅಪ್ಪ ಮಗನ ಭೇಟಿಯಾದಂಥ ಸಂದರ್ಭವೇ ಬಹಳ ಚಂದ. ಅದು ಭೀಷ್ಮಾಚಾರ್ಯ ಕಥೆ ಆಗಿ ಹೋಗುತ್ತೆ, ಆದ್ರಿಂದ ಅದರ ಬಗ್ಗೆ ಹೆಚ್ಚಿಗೆ ವಿವರಣೆ ಕೊಡಲ್ಲ. ಈಗ 125 ವರ್ಷ ಆಗೋಗಿದೆ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದೆ. 125 ವರ್ಷ ಓದಿದ್ದಾನೆ. ಅಂತಹ ಮಗನಂತ ತಂದೆ ಹತ್ರ ಬಿಟ್ರೆ ಆ ಮಗ ಹೇಳಿದ, ಅಪ್ಪ ಇನ್ನೊಂದು ಸ್ವಲ್ಪ ಓದ್ಲಿಕ್ಕೆ ಬಾಕಿ ಇದೆ, ಒಂಚೂರು ಓದ್ಕೊಂಡ್ ಬರ್ತೀನಿ ಅಂತ. ಸರಿ ಆಯ್ತು ಅಂದ್ರು. ಮತ್ತೆ ಹೋಗಿ ಇನ್ನ 50 ವರ್ಷ ಬೃಹಸ್ಪತ್ಯಾಚಾರ್ಯ ಹತ್ರ ವೇದವನ್ನು ಓದಿದ. ಒಟ್ಟು 100 ವರ್ಷ ವೇದವನ್ನು ಓದಿದಂತಾಯ್ತು. ಆಮೇಲೆ ಮತ್ತೆ 50 ವರ್ಷ ವೇದಾಂತ ವಿದ್ಯೆಯನ್ನ ಪರಶುರಾಮ ದೇವರಲ್ಲಿ 50 ವರ್ಷ ಶಸ್ತ್ರವಿದ್ಯೆಯನ್ನು ಕಲಿತ. ಈಗ ಒಟ್ಟಾರೆ 75 ವರ್ಷ ಶಸ್ತ್ರವಿದ್ಯೆಯನ್ನೇ ಕಲಿತಂತಾಯ್ತು. ಆ ನಂತರದಲ್ಲಿ ಮತ್ತೆ ಪುನಃ 300 ವರ್ಷ ವೇದಾಂತವನ್ನು ಕಲಿತ. ಕೇವಲ ಕಲೀಲಿಕ್ಕೋಸ್ಕರ ಅಂತ 300 ವರ್ಷ ಪರಶುರಾಮ ದೇವರಲ್ಲಿ ಕೂತ. ಹೀಗೆ ಒಟ್ಟು 300 ಮತ್ತು 300 ವರ್ಷ ವೇದಾಂತವನ್ನ, 100 ವರ್ಷ ಬೃಹಸ್ಪತ್ಯಾಚಾರ್ಯರಲ್ಲಿ ವೇದವನ್ನ, 400 ವರ್ಷ ಆಯಿತು. ಮತ್ತು 125 ವರ್ಷ ಪರಶುರಾಮ ದೇವರಲ್ಲಿ. ಹೀಗೆ ಒಟ್ಟು 525 ವರ್ಷ ಓದಿದ್ದು. ಅದರಲ್ಲಿ 100 ವರ್ಷ ಬೃಹಸ್ಪತ್ಯಾಚಾರ್ಯ ಹತ್ರ ಬಿಟ್ಟರೆ 425 ವರ್ಷ ಪರಶುರಾಮ ದೇವರಲ್ಲೇ ಕಲ್ತಿದ್ದ. ಅವರಿಬ್ಬರ ಸಂಬಂಧ ಎಷ್ಟು ಗಟ್ಟಿಯಾಗಿತ್ತು ಅಂತ ತಿಳ್ಕೊಳ್ಳಿ. ಅದಕ್ಕೋಸ್ಕರ ಇಷ್ಟು ವಿವರಣೆ ಕೊಟ್ಟೆ. ಕೇವಲ ಪರಶುರಾಮ ದೇವರಲ್ಲಿ ಶಿಷ್ಯವೃತ್ತಿಯನ್ನ ಮಾಡಿದ್ದು ಭೀಷ್ಮ 425 ವರ್ಷ. 425 ವರ್ಷ ಓದಿದ. ಅಷ್ಟು ಗುರು ಶಿಷ್ಯ ಭಾವ ಸಂಬಂಧ ಎಲ್ಲ ಕಲ್ತದ್ದು ಇವನ ಹತ್ರನೇ. ಭಾರೀ ಧನುರ್ಧಾರಿ. ಅವತ್ ಮುದುಕನಾದರೂ ಕೂಡ ಭೀಷ್ಮನ ಎದುರುಗಡೆ ಯುದ್ಧಕ್ಕೆ ನಿಲ್ಲಕ್ಕೆ ಹೆದರ್ತಾ ಇದ್ರು ಎಲ್ಲರೂ. ಅಂಥ ಧನುರ್ಧಾರಿ, ಅಂಥ ಧನುರ್ವಿದ್ಯೆ ಭೀಷ್ಮಾಚಾರ್ಯರದ್ದು. ಅವೆಲ್ಲವನ್ನು ಧಾರೆ ಎರೆದು ಕೊಟ್ಟವರು ಪರಶುರಾಮ ದೇವರು. ಈ ಗುರು ಶಿಷ್ಯರೇ ಒಮ್ಮೆ ಯುದ್ಧ ಮಾಡಬೇಕಾಗಿ ಬಂತು. ಯಾವ ಪ್ರಸಂಗ ಅಂದ್ರೆ, ಭೀಷ್ಮಾಚಾರ್ಯರು ಅಂಬಿಕೆ ಅಂಬಾಲಿಕೆಯರನ್ನ ಕಳೆದುಕೊಂಡು ಬಂದ್ರು. ಅಂಬೆ ನಾನು ಬೇರೆಯವನನ್ನು ಮದುವೆ ಆಗ್ತೇನೆ ಅಂದ್ಲು, ಅಲ್ಲಿಗೆ ಹೋದ್ಲು. ಅವನು ಮದುವೆ ಆಗಲಿಲ್ಲ, ಕಳಿಸ್ಕೊಟ್ಟು ಬಿಟ್ಟ. ಭೀಷ್ಮಾಚಾರ್ಯ ಬಂದು ನೀವು ಮದುವೆ ಆಗ್ರಿ ಅಂತ ಕೇಳಿದ್ರು. ಭೀಷ್ಮಾಚಾರ್ಯ ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ ಮದುವೆ ಆಗೋಲ್ಲ ಅಂತ, ಈ ಜನ್ಮದಲ್ಲಿ ನಾನು ಮದುವೆ ಆಗಲ್ಲ ಅಂದ್ರು. ಈಕೆ ಎಲ್ಲೂ ಇಲ್ಲದಂತಾಗೋಯ್ತು ಅಂಬೆಗೆ. ಯಾರು ಮದುವೆ ಮಾಡ್ಕೊಳ್ತಾ ಇಲ್ಲ ಅಂತ ಭೀಷ್ಮಾಚಾರ್ಯರು ಯಾರ ಮಾತನ್ನು ಕೇಳ್ತಾರೆ. ಯಾವಾಗಲೂ ನಾವು ಇನ್ಫ್ಲುಯೆನ್ಸ್ ಮಾಡುವಾಗ ವಿಚಾರ ಮಾಡ್ತೀವಲ್ಲ, ಯಾರ ಮಾತನ್ನು ಕೇಳ್ತಾರೆ ಅಂತ ವಿಚಾರ ಮಾಡಿ ಅವಳು ಸೀದಾ ಪರಶುರಾಮ ದೇವರಲ್ಲಿ ಹೋದ್ಲು. ಪರಶುರಾಮ ದೇವರಲ್ಲಿ ಹೋಗಿ ಕೇಳ್ಕೊಂಡ್ಲು, ನೀವು ಒಪ್ಪಿಸ್ಬೇಕು, ಭೀಷ್ಮಾಚಾರ್ಯರನ್ನ ಒಪ್ಪಿಸ್ಬೇಕು. ಪರಶುರಾಮ ದೇವರು ಹೇಳ್ತಾರೆ, ಭೀಷ್ಮೋ ಯಥಾ ತ್ವಾಂ ಗೃಹೀಯಾತ್ ತಥಾ ಗುರ್ಯಾಮಿತೀರಿತಂ. ಭೀಷ್ಮಾಚಾರ್ಯ ನಿನ್ನನ್ನು ಮದುವೆ ಆಗ್ಬೇಕು, ಆ ಥರ ಮಾಡ್ತೇನೆ ನಾನು. ಪರಶುರಾಮ ದೇವರು ಹೇಳಿಬಿಟ್ರಂತೆ. ಭಾರಿ ಮೃದು ಹೃದಯಿ ಪರಶುರಾಮ ದೇವರು. ತುಂಬ ಒರಟು ಅಂತ ಎಲ್ಲರೂ ಕೇಳ್ತೇವೆ. ಆದರೆ ಒಂದು ಹೆಣ್ಣು ಬಂದು ಮದುವೆ ಮಾಡ್ಕೊಳ್ತಾ ಇಲ್ಲ ನಿಮ್ಮ ಶಿಷ್ಯನನ್ನ, ನೀವು ಮದುವೆ ಮಾಡಿಸ್ಬೇಕು ಅಂತ ಕೇಳಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ಪರಶುರಾಮ ದೇವರು. ಭೀಷ್ಮಾಚಾರ್ಯರು ನಿನ್ನನ್ನು ಮದುವೆ ಆಗಬೇಕು, ಆ ಥರ ನಾನು ಮಾಡ್ತೇನೆ. ಯಥಾತ್ವಾಂ ಗೃಹೀಯ, ಹೇಗೆ ನಿನ್ನನ್ನು ತಗೊಳ್ಬೇಕು ಆ ಥರ ಮಾಡ್ತೇನೆ ಅಂತ ಮಾತು ಕೊಟ್ಬಿಟ್ರು. ಬಂದ್ರು ಭೀಷ್ಮಾಚಾರ್ಯರಿಗೆ ಬಂದ್ರು ಪರಶುರಾಮ ದೇವರು. ಬಂದು ಹೇಳಿದ್ರು, ನೋಡೋ ಅಂಬೆ ನಿನ್ನನ್ನು ಮದುವೆ ಆಗಬೇಕು ಅಂತ ಕೇಳ್ತಾಳೆ, ಮದುವೆ ಆಗು. ಭೀಷ್ಮಾಚಾರ್ಯ ಹೇಳಿದ್ರು, ಗುರುಗಳೇ ಅದು ಹೇಗಾಗತ್ತೆ? ನಾನು ಪ್ರತಿಜ್ಞೆ ಭೀಷ್ಮ ಪ್ರತಿಜ್ಞೆ, ಅವತ್ತಿಂದ ಅವನನ್ನ ಭೀಷ್ಮ ಅಂತ ಕರೆದದ್ದು ಆ ಪ್ರತಿಜ್ಞೆ ಮಾಡಿದ್ದರಿಂದಾಗಿ ಭಯಂಕರವಾದಂತಹ ಪ್ರತಿಜ್ಞೆಯನ್ನು ಮಾಡಿಬಿಟ್ಟ. ಊರ್ಧ್ವರೇತಸ್ಕನಾಗಿ ಇಡೀ ಜೀವನವನ್ನ ಕಳಿತೇನೆ ಅಂತ ಪ್ರತಿಜ್ಞೆ ಮಾಡಿದವನು ಭೀಷ್ಮಾಚಾರ್ಯರು. ಹಾಗಾಗಿ ಅವ್ರು ಹೇಳಿದ್ರು, ನಾನು ಹೆಂಗ್ ಬಿಡ್ತೇನೆ ಗುರುಗಳೇ, ಪ್ರತಿಜ್ಞೆಯನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಂದ್ರು, ಹಾಗಾದ್ರೆ ನನ್ನ ಹತ್ರ ಯುದ್ಧ ಮಾಡಬೇಕಾಗತ್ತೆ, ನನ್ನನ್ನು ಎದುರಿಸ್ಬೇಕಾಗತ್ತೆ, ಎಚ್ಚರಿರ್ಲಿ. ಭೀಷ್ಮಾಚಾರ್ಯ ಹೇಳಿದ್ರು, ಪ್ರಾಣ ಬಿಟ್ಟೇನು, ಪ್ರತಿಜ್ಞೆ ಬಿಡೋಲ್ಲ ನಾನು. ನಿಮ್ಮ ಜೊತೆ ಯುದ್ಧ ಮಾಡಿ ಪ್ರಾಣ ಬಿಡುವಂತಹ ಪ್ರಸಂಗ ಬಂದ್ರೆ ಅದಕ್ಕೆ ತಯಾರಿದ್ದೀನಿ, ಆಗ್ಬಿಡ್ಲಿ. ಆದರೆ ನನ್ನ ಪ್ರತಿಜ್ಞೆಯಿಂದಂತೂ ಹಿಂದೆ ಸರಿಯುವಂತಹ ಪ್ರಸಂಗ ಇಲ್ಲ, ಆ ಮಾತೇ ಇಲ್ಲ ಅಂದ್ರು. ಸರಿ ತಗೋಬಿಲ್ಲೊಂದು. ವಾಸ್ತವಿಕವಾಗಿ ಸಂಕಟಕ್ಕೆ ಬಿದ್ದದ್ದು ಭೀಷ್ಮಾಚಾರ್ಯರಲ್ಲ, ಪರಶುರಾಮ ದೇವರು. ನೋಡಿ, ಈಗ ಯಾರ ಪ್ರತಿಜ್ಞೆ ದೊಡ್ಡದು? ಭೀಷ್ಮಾಚಾರ್ಯ ಪ್ರತಿಜ್ಞೆ ಮಾಡಿದ್ದಾರೆ ಮದುವೆ ಮಾಡ್ಕೊಳ್ಳೋಲ್ಲ ಅಂತ. ಪರಶುರಾಮ ದೇವರು ಪ್ರತಿಜ್ಞೆ ಮಾಡಿದ್ದಾರೆ ಮದುವೆ ಮಾಡಿಸ್ತೇನೆ ಅಂತ. ಯಾರ ಪ್ರತಿಜ್ಞೆಯನ್ನು ನಡೆಸ್ಕೊಳ್ಬೇಕು?
ತನ್ನ ಮಾತನ್ನು ತಾನು ನಡೆಸ್ಕೊಳ್ಬೇಕಲ್ವಾ? ಎಲ್ಲರೂ ಹಾಗೆ ಮಾಡೋದು ತಾನೆ, ತನ್ನ ಮಾತಿಗೆ ತಾನೇ ಕಟ್ಟು ಬೀಳೋದು, ತನ್ನ ಮಾತು ದೊಡ್ಡದು. ಆದರೆ ಪರಶುರಾಮ ದೇವರು ತೀರ್ಮಾನ ಮಾಡಿದ್ರಂತೆ, ಯುದ್ಧ ಮಾಡುವಾಗಲೇ ನನ್ನ ಮಾತು ಬಿದ್ದೋಗ್ಲಿ ಪರವಾಗಿಲ್ಲ, ಹೆಂಗೋ ಒಂದು ಕೂಡಿಸ್ಬೋದು ಅದನ್ನು, ಆದರೆ ಭೀಷ್ಮನ ಮಾತು ಬಿದ್ದು ಹೋಗ್ಬಾರ್ದು. ಯಾಕೆಂದ್ರೆ ನನ್ನ ಶಿಷ್ಯವ, ಎಷ್ಟು ಪ್ರೀತಿ ಅಂದರೆ ನನ್ನ ಶಿಷ್ಯವ, ಅವನ ಮಾತು ತಪ್ಪಿ ಕೊನೆಗೆ ಪ್ರತಿಜ್ಞೆಯನ್ನು ಬಿಟ್ಟುಕೊಂಡು ಬಿಟ್ಟ ಅಂತ ಅಪಕೀರ್ತಿ ಭೀಷ್ಮನಿಗೆ ಬರಬಾರದು ಅಂತ ಪರಶುರಾಮ ದೇವರು ಯುದ್ಧ ಮಾಡುವಾಗಲೇ ತೀರ್ಮಾನ ಮಾಡಿದ್ರಂತೆ. ಭೀಷ್ಮಾಚಾರ್ಯ ಸ್ತೋತ್ರ ಮಾಡ್ತಾರೆ, ಇದೇ ಕೃಷ್ಣನನ್ನೇ, ಪರಶುರಾಮನೇ ಕೃಷ್ಣ ಅಲ್ವೇ, ಅವನಿಗೆ ಸ್ತೋತ್ರ ಮಾಡೋದಿದೆ. ಸ್ವನಿಯಮಪಹಾಯ ಮತ್ಪ್ರತಿಜ್ಞಾಂ ಋತಮಧಿಕರುತುಮಬ್ಧಿ ಅಭಿಪ್ಲುತೋ ರಥಸ್ಥ. ಭೀಷ್ಮಾಚಾರ್ಯರಿಗೆ ಭಾರೀ ಅನುಗ್ರಹ ಭಗವಂತ ಮಾಡಿದ್ದು. ಇದೇ ತರ ಕೃಷ್ಣನಾದಾಗ್ಲೂ ಹೀಗೆ ಮಾಡಿದ. ಕೃಷ್ಣನಾಗಿರುವಾಗಲೂ ಕೃಷ್ಣ ಹೇಳಿದ, ನಾನು ಭೀಷ್ಮಾಚಾರ್ಯರಿಂದ ಆಯುಧವನ್ನು ಹಿಡಿಸ್ತೇನೆ ಅಂತ. ಭೀಷ್ಮಾಚಾರ್ಯರು ಹೇಳಿದ್ರು, ಕೃಷ್ಣನಿಂದ ನಾನು ಆಯುಧವನ್ನು ಹಿಡಿಸ್ತೇನೆ ಅಂತ. ಕೃಷ್ಣ ಪ್ರತಿಜ್ಞೆ ಮಾಡಿದ, ನಾನು ಆಯುಧವನ್ನು ಹಿಡಿಯೋಲ್ಲ ಅಂತ. ಹಾಗಾದ್ರೆ ಭೀಷ್ಮಾಚಾರ್ಯರಿಗೋಸ್ಕರ ಅಂತ ಕೃಷ್ಣ ಆಯುಧವನ್ನು ಹಿಡಿದ. ಹೀಗೆ ಎರಡು ರೂಪದಲ್ಲಿಯೂ ಕೂಡ ಪರಶುರಾಮನಾದಾಗ್ಲೂ ಕೃಷ್ಣನಾದಾಗ್ಲೂ ತಮ್ಮ ಪ್ರತಿಜ್ಞೆಯನ್ನು ಬಿಟ್ಟು ಭೀಷ್ಮಾಚಾರ್ಯರ ಪ್ರತಿಜ್ಞೆಯನ್ನು ನಡೆಸುವ ಮೂಲಕವಾಗಿ ಭಗವಂತ ಭಾರೀ ಅನುಗ್ರಹವನ್ನ ಭೀಷ್ಮಾಚಾರ್ಯರಿಗೆ ಮಾಡಿದ್ದಾನೆ. ಪ್ರಕೃತದಲ್ಲಿ ವಾಸ್ತವಿಕವಾಗಿ ಯುದ್ಧಕ್ಕೆ ನಿಂತರೆ ಪರಶುರಾಮ ದೇವರು ಸೋಲಬೇಕಾಗಿ ಬಂತು. ಭೀಷ್ಮಾಚಾರ್ಯರು ಗೆದ್ರು, ಶಿಷ್ಯ ಗೆದ್ರೆ ಗುರುವೇ ಗೆದ್ದಂತೆ ಅಲ್ವಾ? ಶಿಷ್ಯಾದಿಚ್ಛೇತ್ ಪರಾಜಯಂ, ನಿಯಮ ಅದು. ಶಿಷ್ಯನಿಂದ ಸೋಲ್ಬೇಕು, ಆವಾಗ ತುಂಬಾ ಸಂತೋಷ ಆಗುತ್ತೆ. ಹಾಗೆ ಸೋತರು, ಕೈ ಚೆಲ್ಲಿದ್ರು, ನೋಡಮ್ಮ ನಾನೇನ್ ಮಾಡ್ಲಿ, ಯುದ್ಧ ಮಾಡ್ಲಿಕ್ಕೆ ಹೋದ್ರೆ ನನ್ನನ್ನು ಸೋಲಿಸ್ಬಿಟ್ಟ, ನಾನೇನು ಮಾಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿ ತನ್ನ ಪ್ರತಿಜ್ಞೆ ಸುಳ್ಳಾಯಿತು ಅನ್ನೋ ಥರ ತೋರಿಸಿದ್ರು. ಆದರೆ ಭಗವಂತನ ಪ್ರತಿಜ್ಞೆ ಸುಳ್ಳಾಗೋದು ಅಂತ ಇಲ್ಲ. ಹಾಗಾಗಿ ಭಗವಂತ ಅಂಬೆಯೊಂದಿಗೆ ಭೀಷ್ಮಾಚಾರ್ಯ ಮದುವೆಯನ್ನು ಮಾಡಿಸಿದ. ಇಷ್ಟೇ ವ್ಯತ್ಯಾಸ, ಈ ಜನ್ಮದಲ್ಲಲ್ಲ, ಮುಂದಿನ ಜನ್ಮದಲ್ಲಿ. ಇನ್ನೊಂದು ಜನ್ಮದಲ್ಲಿ ಅಂಬೆಗೆ ಭೀಷ್ಮಾಚಾರ್ಯ ಜೊತೆಗೆ ಮದುವೆ ಆಯಿತು. ಹಾಗಾಗುವಂತೆ ಭಗವಂತ ಮಾಡಿದ. ತನ್ನ ಪಾಪವನ್ನೆಲ್ಲ ಕಳ್ಕೊಳ್ಳೋ ತನಕ ಮಾಡ್ಸೋಕ್ಕಾಗೋಲ್ಲ ಅಂತ ಪಾಪವನ್ನೆಲ್ಲ ಕಳ್ಕೊಂಡ ನಂತರ ಅಂಬೆಗೆ ಭೀಷ್ಮಾಚಾರ್ಯ ಜೊತೆಗೆ ಮದುವೆ ಆಗುವಂತೆ ಮಾಡಿದ. ತನ್ನ ಮೂಲಕವಾಗಿ ಪರಶುರಾಮ ದೇವರ ಪ್ರತಿಜ್ಞೆಯೂ ಸತ್ಯ ಆಯಿತು. ಹಾಗಾಗಿ ಒಟ್ಟಾರೆ ಏನು ಹೇಳಲಿಕ್ಕೆ ಹೊರಟೆ ಅಂದರೆ, ಭೀಷ್ಮಾಚಾರ್ಯರು ಸೋತದ್ದಿದೆ, ಪರಶುರಾಮ ದೇವರು ಸೋತದ್ದಿದೆ, ಭೀಷ್ಮಾಚಾರ್ಯರಿಂದ ಸೋತರು. ಹಾಗೆ ಸೋತಂತಹ ಪ್ರಸಂಗಗಳು ಎರಡಾದರೆ ಗೆದ್ದಂತಹ ಪ್ರಸಂಗ ಬಹಳ ಅದ್ಭುತವಾದ್ದು. ಪರಶುರಾಮ ದೇವರ ಚರಿತ್ರೆಯ ಬಹಳ ಅದ್ಭುತ, ಹುಟ್ಟಿನಿಂದಲೇ ಅದ್ಭುತ. ರುಚಿಕ ಅಂತ ಒಬ್ಬರು ಋಷಿಗಳಿದ್ರು. ಅವರು ಅವತ್ತಿನ ರಾಜ ಗಾದಿ ಎನ್ನುವಂಥವನಿದ್ದ. ಆ ರಾಜನಲ್ಲಿ ಹೋಗಿ ಕೇಳಿದ್ರು, ನೋಡು ನನಗೆ ಮದುವೆ ಆಗಬೇಕು ಅಂತಿದೆ, ನಿನ್ನ ಮಗಳನ್ನು ಕೊಡು, ನಾನು ಮದುವೆ ಆಗ್ತೇನೆ. ಸತ್ಯವತಿ ಅಂತ ಆಕೆಗೆ ಹೆಸರು. ಭಾರಿ ಚಂದದ ಹುಡುಗಿ, ರಾಜನ ಮಗಳು, ಕೇಳಬೇಕಾ? ಮುತ್ತು ಮಾಡಿ ಎಲ್ಲ ಚೆನ್ನಾಗಿ ಬೆಳೆಸಿದ್ದ. ಇವ್ರು ನೋಡಿದ್ರೆ ಋಷಿಗಳು, ಬ್ರಾಹ್ಮಣರು ಯಾರ್ಯಾರು ಬಂದು ಕೇಳಿದ ತಕ್ಷಣ ಕೊಡ್ಲಿಕ್ಕಾಗತ್ತಾ ಮಗಳನ್ನ? ಇವನು ಯಾರೋ ಬಂದು ಸುಮ್ಮನೆ ಕೇಳ್ತಾ ಇದ್ದಾನೆ ಅಂತ ಅನ್ನಿಸ್ತು. ಹಾಗಾಗಿ ಗಾದಿ ಬಾಳ ಬುದ್ಧಿವಂತ, ಆಗೋಲ್ಲ ಅಂತ ಹೇಳೋಂಗಿಲ್ಲ, ಬ್ರಾಹ್ಮಣರು ಬಂದ್ರೆ ಆಗಲ್ಲ ಅಂತ ಹೇಳೋಂಗಿಲ್ಲ. ಹಾಗಾಗಿ ಒಂದು ಕೆಲಸ ಮಾಡು ನಾವು, ಏನು ಅಂದ್ರೆ, ನೋಡು ನಂಗೊಂದು 100 ಕುದುರೆ ಅಂತ ಅಂದ್ಕೊಡು, ನನ್ನ ಮಗಳನ್ನು ಹಿಂಗೆ ಕೊಡ್ತೇನೆ. ಆದರೆ ಆ 100 ಕುದುರೆ ಹೇಗಿರ್ಬೇಕು ಅಂದ್ರೆ ಬೆಳ್ಳಗಿರ್ಬೇಕು. ಇದಾದ್ರೂ ಮಾಡ್ಬೋದು. ಎಂತ ಇಕ್ಕಟ್ಟಿನಲ್ಲಿ ಸಿಗಿಸ್ತಾನೆ ನೋಡಿ ಅವನು. 100 ಕುದುರೆ ಬೆಳ್ಳಗಿರ್ಬೇಕು, ಆದರೆ ಅದರ ಕಿವಿ ಮಾತ್ರ, ಬಲಗಿವಿ ಮಾತ್ರ ಕಪ್ಪಗಿರ್ಬೇಕು. ಅಂಥ ಕುದುರೆ ತಗೊಂಡ್ಬೇಕು. ಅಂಥ ಕುದುರೆ ಒಂದು ತಗೊಂಡ್ಬಂದ್ರೆ ಆಗೋಲ್ಲ, 100 ಅಂಥದ್ದೇ ಇರ್ಬೇಕು. 100 ಕುದುರೆ ಬೆಳ್ಳಗಿರ್ಬೇಕು, ಒಂದು ಕಿವಿ ಮಾತ್ರ ಕಪ್ಪಗಿರ್ಬೇಕು. ಇಂಥ ಕುದುರೆಯನ್ನು 100 ಕುದುರೆಯನ್ನು ತಗೊಂಬ ಅಂತ ಹೇಳಿ. ಎಲ್ಲಿಂದ ಹುಡ್ಕೋಣ, ಎಷ್ಟು ಕಷ್ಟ. ಋಚಿಕನಿಗೆ ಗೊತ್ತಾಯ್ತು, ಇದು ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾನೆ. ಋಚಿಕ ಆಗಬಹುದು ಅಂತ ವರುಣನನ್ನು ಕುರಿತು ತಪಸ್ಸು ಮಾಡಿದ. ವರುಣ, ನೀನು ಇಂಥ ಕುದುರೆಗಳನ್ನು ನನಗೆ ಕೊಡಬೇಕು ಅಂತ ಕೇಳ್ಕೊಂಡ. ವರುಣ ದೇವರು ಕೊಟ್ಟರು ಅವನ ತಪಸ್ಸಿಗೆ ಮೆಚ್ಚಿ. ಹಾಗಾಗಿ ಅದನ್ನು ತಗೊಂಡ್ಬಂದು ರಾಜನಿಗೆ ಕೊಟ್ಟ. ತಗೊಂಡು ನಿನ್ನ ಕುದುರೆಯನ್ನು ತಗೊಂಡು ಏನು ಮಾಡಬೇಕು? ಕುದುರೆಯನ್ನು ಕೊಟ್ಟಿದ್ದೀನಿ, ತಗೊಂಡ್ಬಿಡು, ಮಗಳನ್ನು ಕೊಡು ಅಂದ. ಈಗ ಗಾದಿಗೂ ಸಂತೋಷವೇ ಆಯ್ತು. ಮಗಳನ್ನು ಕೊಡಬೇಕಾದ್ರೆ ಏನು ನೋಡ್ತಾನೆ?
ತಂದೆ ಆದವನು ಸಮರ್ಥನ ಹೌದೋ ಅಲ್ಲೋ ಅಂತ ನೋಡ್ಬೇಕು. ಇಷ್ಟು ದೊಡ್ಡ ತಪಸ್ವಿ ವರುಣನನ್ನ ಮೆಚ್ಚಿಸಿ 100 ಕುದುರೆಯನ್ನು ನಾನು ಹೇಳಿದಂತೆ ಜಗತ್ತಿನಲ್ಲಿ ಎಲ್ಲೂ ಕಾಣಿಸೋಲ್ಲ ಅನ್ಕೊಂಡು ನಾನು ಹೇಳಿದ್ದೆ, ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂತ 100 ಕುದುರೆಯನ್ನು ತಂದು ಕೊಟ್ಟಿದ್ದಾನೆ ಅಂತ ತಪಸ್ವಿ ಅಂತ ಬಹಳ ಸಂತೋಷವಾಯಿತು. ಹಾಗಾಗಿ ಸಂತೋಷಪಟ್ಟು ಅವನು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ. ಮಗಳನ್ನು ಕೊಟ್ಟು ಮದುವೆ ಮಾಡಿ ಕಳಿಸ್ಕೊಟ್ಟ. ಹೀಗೆ ಕರ್ಕೊಂಡು ಬಂದಿದ್ದಾನೆ. ಮಗಳನ್ನ ಕರ್ಕೊಂಡು ತನ್ನ ಆಶ್ರಮಕ್ಕೆ ಬಂದ. ಬಹಳ ಸಮಯ ಇವನನ್ನು ಗಮನಿಸಿದ್ರು. ಅತ್ತೆ ಮಾವ ಇಬ್ಬರು ಕೂಡ ಗಾದಿ ರುಚಿಕನನ್ನು ಗಮನಿಸಿದ್ರು. ತುಂಬಾ ಅದ್ಭುತವಾಗಿದ್ದಾನೆ ಇವನು ಅನ್ನಿಸ್ತು. ಬಹಳ ದೊಡ್ಡ ತಪಸ್ವಿ ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೊತ್ತಾಯ್ತು ಅವನಿಗೆ. ಕುದುರೆ ತಂದಾಗಲೇ ಅರ್ಥ ಆಗಿತ್ತು. ಅವನ ದಿನಚರ್ಯೆ ಎಲ್ಲ ನೋಡಿದಾಗ ಸ್ಪಷ್ಟ ಆಯ್ತು. ಹೆಂಗೂ ದೊಡ್ಡ ತಪಸ್ವಿ ಇದ್ದಾನೆ, ನಾವು ಒಂದು ಲಾಭ ಮಾಡ್ಕೊಂಡ್ಬಿಡೋಣ ಅನ್ನಿಸ್ತು ಅತ್ತೆ ಮಾವನಿಗೆ. ಅತ್ತೆ ಹೇಳಿದ್ರು, ಮಗಳ ಹತ್ರ ನಿನ್ ಗಂಡ ತುಂಬಾ ತಪಸ್ವಿ ಇದ್ದಾನೆ, ಅವನಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೋ, ನನಗೊಂದು ನಿನಗೊಂದು ಮಗುವಾಗುವಂತೆ ಪ್ರಸಾದವನ್ನು ಕೊಡ್ಲಿಕ್ಕೆ. ತಪಸ್ವಿ ಇದ್ದಾನೆ, ತಪಸ್ವಿಗಳೆಲ್ಲ ಒಂದು ಫಲವನ್ನು ಅಭಿಮಂತ್ರಣೆ ಮಾಡಿ ಕೊಟ್ಟು ಬಿಟ್ರೆ ಮಕ್ಕಳಾಗತ್ತೆ. ಹಾಗಾಗಿ ಅದ್ಭುತವಾದಂಥ ಮಕ್ಕಳು ಬೇಕು ನಮಗೆ, ಹಾಗೆ ಒಂದು ಪ್ರಸಾದವನ್ನು ಕೊಡ್ಲಿಕ್ಕೆ ಹೇಳೋರು. ಪಾಪ ಸತ್ಯವತಿ ಆಗಬಹುದು ಅಂತ ಗಂಡನನ್ನು ಕೇಳ್ಕೊಂಡ್ರು. ಇದೇನು ಕೆಟ್ಟ ಬೇಡಿಕೆ ಏನಲ್ಲ, ತಿರಸ್ಕರಿಸಬಹುದಾದಂಥ ಬೇಡಿಕೆ ಏನಲ್ಲ. ರುಚಿಕನು ಒಪ್ಪಿದ, ಆಗಬಹುದು ಅಂತ 2 ಚರು ಮಾಡ್ಕೊಂಡ್ಬರ್ಲಿಕ್ಕೆ ಹೇಳಿದ. 2 ಅನ್ನವನ್ನು ಮಾಡಿ ದೇವಿಗೆ ಸಮರ್ಪಣೆ ಮಾಡಿ ಅಭಿಮಂತ್ರಣೆ ಮಾಡಿ ಇಟ್ಟು, ನೋಡು ಇಲ್ಲಿ ಇಟ್ಟಿದ್ದೇನೆ, ಇದು ನಿನಗೆ, ಆ ಕಡೆ ಪಕ್ಕದಲ್ಲಿದೆಯಲ್ಲ ಅದು ನಿಮ್ಮ ತಾಯಿಯವರಿಗೆ, ಇಬ್ಬರು ಸೇವಿಸಿ ಭಗವಂತ ಅನುಗ್ರಹ ಮಾಡ್ತಾನೆ, ಮಕ್ಕಳಾಗತ್ತೆ ಅಂತ ಹೇಳಿ ಅವರು ನದಿಗೆ ಅಂತ ಹೋದ್ರು. ಸ್ನಾನಕ್ಕೆ ಹೋದ್ರು. ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಾಗ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಏನಾಗಿತ್ತು ಅಂದ್ರೆ, ಈ ರುಚಿಕನ ಅತ್ತೆ ಇದ್ದಾಳಲ್ಲ, ಅವಳು ಯೋಚನೆ ಮಾಡಿದ್ಲು, ಅವನು ತನ್ನ ಹೆಂಡತಿಗೆ ಅಂತ ಸ್ವಲ್ಪ ಜಾಸ್ತಿ ಅಭಿಮಂತ್ರಣ ಮಾಡಿರ್ಲಿಕ್ಕೆ ಸಾಕು, ತನಗಾದ್ರೆ ಸ್ವಲ್ಪ ಕಡಿಮೆ ಮಾಡಿರ್ಲಿಕ್ಕೆ ಸಾಕು, ಅತ್ತೆ ಅಲ್ವಾ ಅಂತ. ಹಾಗಾಗಿ ಅವಳು ಯೋಚನೆ ಮಾಡಿ ಅವಳೇನು ಹೇಳಿದ್ಲು ಅಂದ್ರೆ, ಮಗಳಿಗೆ ಸತ್ಯವತಿಗೆ ಹೇಳಿದ್ಲು, ನೋಡಮ್ಮ, ನಿನ್ನ ಚರುವನ್ನು ನನಗೆ ಕೊಡು, ನನ್ನ ಚರುವನ್ನು ನಿನಗೆ ಕೊಡ್ತೇನೆ, ಆಗ್ಬೋದಾ ಅಂದ್ಲು. ಅಮ್ಮ ಕೇಳ್ತಾ ಇದ್ದಾಳೆ, ಏನಾಗಬೇಕು, ಯಾವ್ದಾದ್ರೂ ಏನು, 2ರಲ್ಲೂ ಪ್ರಸಾದವೇ, 2 ಪ್ರಸಾದವೇ ತಾನೆ, ತಗೊಂಡ್ರಾಯ್ತು ಅಂದ್ಲು. ತಗೊಂಡ್ಬಿಟ್ಲು. ಆಗ್ಬೋದು ಅಂತ ತನ್ನದ್ದನ್ನ ಅವ್ರ ಅಮ್ಮನಿಗೆ ಕೊಟ್ಲು. ಅವ್ರ ಅಮ್ಮನಿಗೆ ಅಂತ ಇಟ್ಟದ್ದನ್ನು ತಾನು ತಿಂದ್ಲು. ಇಷ್ಟೇ ವ್ಯತ್ಯಾಸ ಆಗಿತ್ತು. ಗಂಡ ಬಂದ ಮೇಲೆ ಹೇಳಿದ್ಲು, ನೋಡಿ ಇಷ್ಟು ವ್ಯತ್ಯಾಸ ಆಗಿದೆ ಅಷ್ಟೇ, ನಂದು ಅಮ್ಮ ತಿಂದಿದ್ದಾಳೆ, ಅಮ್ಮನಿಗೆ ಅಂತ ಇಟ್ಟದ್ದನ್ನು ನಾನು ತಿಂದಿದ್ದೇನೆ, 2 ಮಕ್ಕಳಾಗ್ಲಿಕ್ಕೆ ಇಟ್ಟದ್ದಲ್ವಾ, ಹೇಗಾದ್ರೇನು ಅಂತ ತಗೊಂಡ್ಬಿಟ್ಟಿದ್ದೇವೆ ಅಂದ್ಲು. ರುಚಿಕಂದ, ಅಯ್ಯೋಯ್ಯೋ ಎಂತ ಕೆಲಸ ಮಾಡ್ಬಿಟ್ಟಲ್ಲ, ತಪ್ಪು ಮಾಡಿಬಿಟ್ಟಿದ್ದೀನಿ. ಯಾಕೆ, ಏನಾಯ್ತು? ಅವಳು ಹೇಳಿದ್ಲು, ನೋಡು, ಘೋರೋ, ರುಚಿಕರು ಹೇಳ್ತಾರೆ, ಘೋರೋ ದಂಡಧರ ಪುತ್ರೋ ಭ್ರಾತಾದೇ ಬ್ರಹ್ಮವಿತ್ತಮಃ. ನಿಮ್ಮಮ್ಮ ಕ್ಷತ್ರಿಯಳು, ಅವಳಿಗೆ ಘೋರವಾದಂತಹ ಭಾರಿ ದಂಡಧಾರಿಯಾಗಿರ್ತಕ್ಕಂಥ ಭಯಂಕರ ವ್ಯಕ್ತಿ ಹುಟ್ಲಿ ಅಂತ ಅಭಿಮಂತ್ರಣೆ ಮಾಡಿ ಇಟ್ಟಿದ್ದೆ. ನಿನಗಾಗುವಾಗ ಒಳ್ಳೆ ಧಾರ್ಮಿಕನಾದಂತಹ ತಪಸ್ವಿಯಾದಂತಹ ಮಗು ಹುಟ್ಲಿ ಅಂತ ಅಭಿಮಂತ್ರಣೆ ಮಾಡಿ ಇಟ್ಟಿದ್ದೆ. ಈಗ ನೀವು ಉಲ್ಟಾ ಮಾಡಿ ತಗೊಂಡ್ಬಿಟ್ಟಿದ್ದೀರಿ. ತಪಸ್ವಿಯಾದ ಮಗ ನಿಮ್ಮ ಅಮ್ಮನಿಗೆ ಹುಟ್ಟುತ್ತಾನೆ, ನಿನಗೆ ಘೋರನಾದಂತಹ ಮಗ ಹುಟ್ಟುತ್ತಾನೆ, ಭಯಂಕರ ತುಂಬ ಒರಟ ಅಂತಹ ಮಗ ನಿನಗೆ ಹುಟ್ಟುತ್ತಾನೆ. ಕ್ಷತ್ರಿಯರಿಗೆ ಇರಬೇಕಾದಂಥ ಗುಣ ಅದು, ಕ್ರೂರವಾಗಿರ್ತಕ್ಕಂಥ ಸ್ವಭಾವ ಇರಬೇಕು, ಅಂತಹ ಮಗ ನಿನಗೆ ಹುಟ್ಟುತ್ತಾನೆ, ಏನೂ ಮಾಡ್ಲಿಕ್ಕಾಗೋಲ್ಲ ಅಂದ. ಅದಕ್ಕೆ ಅತ್ತೆ ಮತ್ತು ಸೊಸೆ, ಇವನ ಹೆಂಡತಿ ಇಬ್ಬರು ಬೇಡಿಕೊಂಡು, ದಯವಿಟ್ಟು ಏನಾದರೂ ಪರಿಹಾರ ಮಾಡಿ, ನಿಮ್ಮಂಥ ತಪಸ್ಸುಗಳಿಗೆ ಪರಿಹಾರವೂ ಕೂಡ ಸಾಧ್ಯ ಆಗುತ್ತೆ, ಹಾಗಾಗಿ ದಯವಿಟ್ಟು ಏನಾದರೂ ಪರಿಹಾರ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ, ನೋಡು, ಆಗೋದಾಗಲೇಬೇಕು, ತಪ್ಪಿಸ್ಲಿಕ್ಕಾಗೋಲ್ಲ, ನೀವು ಚರು ತಿಂದಾಗಿದೆ, ಮಗು ಹುಟ್ಟಲೇಬೇಕು, ನೀವು ಕೇಳ್ಕೊಡ್ತಾ ಇದ್ದೀರಿ ಅಂದರೆ ಒಂದು ಪರಿಹಾರ ಮಾಡ್ತೀನಿ. ಏನು ಅಂದರೆ, ನಿನಗೆ ಮಗ ಭಯಂಕರನಾದವನು ಹುಟ್ಟೋಲ್ಲ, ಮೊಮ್ಮಗ ಹುಟ್ಟುತ್ತಾನೆ, ಆಗ್ಬೋದಲ್ಲ, ತಿಂದ ಮೇಲೆ ಹುಟ್ಟಲೇಬೇಕು ತೀರ್ಮಾನ.
ಮಗ ಅಂತವನಾಗೋದು ಬೇಡ ಅಂದ್ರೆ ಮೊಮ್ಮಗ ಆಗ್ತಾನೆ ಅಷ್ಟೇ. ಒಂದ್ ಸ್ವಲ್ಪ ಮುಂದೆ ಹಾಕಬಹುದು, ಇವುಗಳನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಅಭಿಮಂತ್ರಣ ಮಾಡಿಬಿಟ್ಟಿದ್ದೇನೆ, ಅದರಿಂದ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಳು ಮಗುವನ್ನ ಪಡಿಲೇಬೇಕಾಯ್ತು. ಹಾಗೆ ಅವಳಿಗೆ ಮಗು ಹುಟ್ಟಿದ್ರು. ಅದು ಜಮದಗ್ನಿಗಳು, ಅವರು ಕೂಡ ದೊಡ್ಡ ತಪಸ್ವಿಗಳೇ. ಅವಳ ಅತ್ತೆ, ಈ ರುಚಿಕನ ಅತ್ತೆ ಇದ್ಲಲ್ಲ, ಆ ಅತ್ತೆಗೆ ಹುಟ್ಟಿದವನೇ ವಿಶ್ವಾಮಿತ್ರ. ಅಂದ್ರೆ ಭಾರಿ ತಪಸ್ವಿ. ಆ ಚರುವನ್ನ ತಿಂದದ್ದಕ್ಕೋಸ್ಕರ ತಪಸ್ವಿ ಆದಂತಹ ಮಗ ಹುಟ್ಟಿದ. ಅದರಿಂದ ಕ್ಷತ್ರಿಯನಾದ್ರು ಆಮೇಲೆ ಬ್ರಾಹ್ಮಣ್ಯವನ್ನು ಪಡೆದ ಅಂತ ನಾವು ಇದೊಂದು ಪ್ರಸಂಗವನ್ನು ಗಮನಿಸ್ಕೊಳ್ಬೇಕು. ಜಾತಿ ಹುಟ್ಟಿನಿಂದ ಬರೋದಿಲ್ಲ, ಗುಣದಿಂದಷ್ಟೇ ಬರುತ್ತೆ ಅನ್ನುವವರಿಗೆ ಈ ಎಚ್ಚರ ಇರಬೇಕು. ಅವರೇ ಹಾಗೆ ಹೇಳುವವರೆಲ್ಲ ಈ ದೃಷ್ಟಾಂತವನ್ನು, ವಿಶ್ವಾಮಿತ್ರರ ದೃಷ್ಟಾಂತವನ್ನು ಕೊಡ್ತಾ ಇರ್ತಾರೆ. ವಿಶ್ವಾಮಿತ್ರರು ಹುಟ್ಟುವಾಗ ಕ್ಷತ್ರಿಯರು, ಆಮೇಲೆ ಬ್ರಾಹ್ಮಣರಾದರು ಅಂತ. ಇಲ್ಲ, ವಿಶ್ವಾಮಿತ್ರರು ಹುಟ್ಟುವಾಗಿಂದಲೂ ಬ್ರಾಹ್ಮಣರೇ. ಯಾಕೆ ಅಂದ್ರೆ ಅವರು ಈ ಚರುವಿನಿಂದ ಹುಟ್ಟಿದವರು. ಅವರು ಅಭಿಮಂತ್ರಣೆ ಮಾಡಬೇಕಾದ್ರೇನೆ ತಪಸ್ವಿಯಾದಂತಹ ಮಗು ಹುಟ್ಟುತ್ತಾನೆ ಅಂತಲೇ ಅಭಿಮಂತ್ರಣೆ ಮಾಡಿದ್ರು. ಹಾಗಾಗಿ ತಪಸ್ವಿಯಾದ ಬ್ರಾಹ್ಮಣ ಪುತ್ರನೇ ಹುಟ್ಟಿದ್ದ. ಆಮೇಲೆ ಗಾಯತ್ರಿಯನ್ನು ಕಂಡುಕೊಂಡು ಬಹಳ ದೊಡ್ಡ ತಪಸ್ವಿ ಅಂತಾದ. ನಾವೆಲ್ಲ ಜಪ ಮಾಡುವಂತ ಗಾಯತ್ರಿಯನ್ನು ಕಂಡುಕೊಂಡಂತಹ ವಿಶ್ವಾಮಿತ್ರರು ಅವರೇ. ಹೀಗೆ ರುಚಿಕನ ಅತ್ತೆಗೆ ವಿಶ್ವಾಮಿತ್ರ ಹುಟ್ಟಿದ್ರೆ, ರುಚಿಕನ ಹೆಂಡತಿಗೆ ಜಮದಗ್ನಿ ಅನ್ನುವಂತಹ ಮಗ ಹುಟ್ಟಿದ. ಜಮದಗ್ನಿ ಬಹಳ ದೊಡ್ಡ ತಪಸ್ವಿ. ಅವನು ಮುಂದೆ ಬೆಳೆದು ದೊಡ್ಡವನಾಗಿ ರೇಣು ಅನ್ನುವಂಥವನ ಮಗಳು ರೇಣುಕೆ, ಆ ರೇಣುಕಾದೇವಿಯನ್ನು ತಾನು ಮದುವೆಯಾದ. ಮದುವೆಯಾಗಿ ಇವನಿಗೆ ಮಕ್ಕಳು ಹುಟ್ಟಿದ್ರು. ಆ ಹುಟ್ಟಿದವನೇ ಪರಶುರಾಮ. ಈ ಚರುವಿನ ಪ್ರಭಾವದಿಂದ ಮೊಮ್ಮಗ, ಏನು ಘೋರನಾದಂತಹ ವ್ಯಕ್ತಿ, ಭಯಂಕರ ವ್ಯಕ್ತಿ ಹುಟ್ಟುತ್ತಾನೆ ಅಂತ ಹೇಳಿದ್ರು, ಆ ಮೊಮ್ಮಗ ಹುಟ್ಟಿದ ಪರಶುರಾಮ. ಭಗವಂತನೇ ಸ್ವತಃ ಪರಶುರಾಮನಾಗಿ ಅವತಾರವನ್ನು ಮಾಡಿದ. ಹುಟ್ಟಿದಲ್ಲ, ಅವತಾರವನ್ನು ಮಾಡಿದ. ಇನ್ನು ಮುಂದಿನ ಕಥೆ ಸ್ವಾರಸ್ಯ. ವಾಸ್ತವಿಕವಾಗಿ ಅವನ ಜೀವನವೇ ಬಹಳ ಅದ್ಭುತ. ಯಾಕೆ ಅಂತಂದ್ರೆ, ಜಮದಗ್ನಿ ಋಷಿಗಳು ತಮ್ಮ ಆಶ್ರಮದಲ್ಲಿ ಒಂದು ಹಸುವನ್ನು ಇಟ್ಟುಕೊಂಡಿದ್ರು. ಆ ಹಸು ಏನು ಕೇಳಿದ್ರು ಕೊಡ್ತಾ ಇತ್ತು, ಯಾವಾಗ ಕೇಳಿದ್ರು ಕೊಡ್ತಾ ಇತ್ತು. ಉಳಿದೆಲ್ಲ ಹಸುಗಳು ಹಾಲನ್ನಷ್ಟೇ ಕೊಡುತ್ತೆ, ಕರು ಹಾಕಿದ ಸಮಯದಲ್ಲಿ ಮಾತ್ರ, ಆಮೇಲೆ ಹಾಲು ಕೊಡೋಲ್ಲ. ಆದ್ರೆ ಇದು ಹಾಗಲ್ಲ, ಯಾವಾಗ ಬೇಕಾದ್ರೂ ಕೊಡ್ತಾ ಇತ್ತು. ಮತ್ತು ಹಾಲಷ್ಟೇ ಅಲ್ಲ, ಏನ್ ಕೇಳಿದ್ರು ಕೊಡ್ತಾ ಇತ್ತು. ಕಾಮಧೇನು, ಕೇಳಿದ್ದನ್ನೆಲ್ಲ ಕೊಡುವಂತಹ ಹಸು ಆಗಿತ್ತು. ಅಂತ ಹಸುವನ್ನ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರು ಆಶ್ರಮದಲ್ಲಿ ದೇವತಾ ಕಾರ್ಯಗಳೆಲ್ಲ ಆಗಬೇಕು, ಹೊತ್ತಿಗೆ ಯಜ್ಞ ಯಾಗಾದಿಗಳೆಲ್ಲ ಆಗಬೇಕು, ಯಾವುದಕ್ಕೂ ತೊಂದರೆ ಬರಬಾರದು ಅಂತ ಆ ಹಸುವಿನಿಂದ ಎಲ್ಲವನ್ನು ಪಡ್ಕೊಂಡು ಇವರು ಭಗವತ್ ಪೂಜೆಯನ್ನು ಮಾಡ್ತಾ ಇದ್ರು. ಅಲ್ಲಿಗೆ ಹೈಹಯ ರಾಜ ಬಂದ. ಅಂದ್ರೆ ನಾವು ಕಾರ್ತವೀರ್ಯಾರ್ಜುನ ಅಂತ ಏನು ಕೇಳ್ತೇವೆ, ಅವನು ಬಂದ. ಕಾರ್ತವೀರ್ಯಾರ್ಜುನ ಒಂದು ದಿವಸ ಅವರ ಆಶ್ರಮದ ಹತ್ರ ಹೋಗ್ತಾ ಇದ್ದ. ಇಲ್ಲೇ ಹತ್ತಿರದಲ್ಲಿ ಆಶ್ರಮ ಇದೆ ಅಂತ ಗೊತ್ತಾಯ್ತು. ಒಂದು ಸರ್ತಿ ಜಮದಗ್ನಿಗಳನ್ನು ಮಾತಾಡ್ಸೋಣ ಅಂತ ಬಂದಾಗ ಅತಿಥಿ ಪೂಜನೆಯನ್ನು ಮಾಡಬೇಕು. ಹಾಗಾಗಿ ಅತಿಥಿಗಳು ಬಂದಿದ್ದಾರಲ್ಲ ಅಂತ ಅವ್ರಿಗೆ ಗೌರವ ಸಲ್ಲಿಸೋಣ ಅಂತ ಅವರು ಪೂಜೆಯನ್ನು ಮಾಡಲಿಕ್ಕೆ ಅಂತ ಎಲ್ಲ ವಸ್ತುಗಳನ್ನ ಈ ಹಸುವಿನಿಂದ ಪಡ್ಕೊಂಡ್ರು. ಬರೀ ರಾಜನಿಗಷ್ಟೇ ಅಲ್ಲ, ಅವನ ಪರಿವಾರಕ್ಕೆಲ್ಲ ಕೊಟ್ರು. ಆಶ್ರಮ ಯಾವುದೋ ಕಾಡಿನಲ್ಲಿರುವಂತಹ ಆಶ್ರಮದಲ್ಲಿ ಹೋದ್ರೆ ಈ ಹೊತ್ತಿಗೆ ಇದ್ದಕ್ಕಿದ್ದಂಗೆ ಬಂದ ತಕ್ಷಣ ಇಷ್ಟೂ ಜನಕ್ಕೆ ಎಲ್ಲ ವ್ಯವಸ್ಥೆ, ಅದು ರುಚಿಯಾದಂಥ ಊಟ ತಿಂಡಿಗಳ ವ್ಯವಸ್ಥೆ. ಇದು ಅವರಿಗೆ ಆಶ್ಚರ್ಯ ಅನ್ನಿಸ್ತು ರಾಜನಿಗೆ. ಯಾಕೆಂದ್ರೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಹಳ್ಳಿಗಾಡಲ್ಲಿ ಏನೂ ಸಿಕ್ಕೋಲ್ಲ, ಸುಮ್ಮನೆ ಗೆಡ್ಡೆ ಗೆಣಸು ತಿನ್ಕೊಂಡು ಬದುಕಬೇಕಾದವರು ಅಂಥದ್ದು ಆಶ್ರಮದಲ್ಲಿ ರುಚಿಯಾದಂಥ ಆಹಾರ ಪದಾರ್ಥಗಳು ಅದು ತಕ್ಷಣದಲ್ಲಿ ತಯಾರಾಗಿವೆ. ಆಶ್ಚರ್ಯ, ಏನಿದ್ರ ಗುಟ್ಟು ಅಂತ ಕೇಳಿದ. ನೋಡಿದ್ರೆ ಒಂದು ಹಸು ಇದೆ ಅಂತ ಗೊತ್ತಾಯ್ತು. ರಾಜ ಹೇಳಿದ, ತಗೊಂಡೋಗಿ. ಯಾಕೆಂದ್ರೆ ರತ್ನಗಳೆಲ್ಲ ರಾಜರಲ್ಲಿ ಇರಬೇಕು, ಇದು ಅದ್ಭುತವಾದ ರತ್ನ, ನನ್ನ ಹತ್ರ ಇರಬೇಕು, ನೀವು ಇಟ್ಕೊಂಡು ಏನು ಮಾಡ್ತೀರಿ ಈ ಆಶ್ರಮದಲ್ಲಿ? ಕೇಳಲೂ ಇಲ್ಲ ಜಮದಗ್ನಿಗಳನ್ನ. ತನ್ನ ಸೈನಿಕರಿಗೆ ಹೇಳಿದ, ತಗೊಂಡೋಗಿ. ಆ ಹಸು ಬರೋಲ್ಲ ಅಂತೂ ಕೇಳಲಿಲ್ಲ ಅವರು. ಆ ಹಸು ಕರು ಎರಡನ್ನು ತನ್ನ ರಾಜ್ಯಕ್ಕೆ ತಗೊಂಡು, ಮಾಹಿಷ್ಮತಿ ಅಂತ ಅವನ ಊರಿನ ಹೆಸರು, ಮಾಹಿಷ್ಮತಿಗೆ ತೆಗೆದುಕೊಂಡು ಹೋಗ್ಬಿಟ್ಟ. ಜಮದಗ್ನಿಗಳು ದೊಡ್ಡ ತಪಸ್ವಿಗಳು, ಆದ್ರೆ ರಾಜ ಬಂದಿದ್ದಾನೆ, ಏನ್ ಮಾಡುದು? ಕೈ ಚೆಲ್ಲಿ ಕೂತ್ಕೊಂಡ್ರು. ಇದು ಆಗುವಾಗ ಪರಶುರಾಮ ಆಶ್ರಮದಲ್ಲಿ ಇರಲಿಲ್ಲ.
ಆಮೇಲೆ ಬಂದಾಗ ಏನಿದು ಹಸು ಇಲ್ಲಲ್ಲ, ಯಾಕೆ ಹಸು ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವನು ಕೇಳಿದ್ರೆ ಆಶ್ರಮದಲ್ಲಿದ್ದವ್ರು ಹೇಳಿದ್ರು, ಈ ಥರ ಪ್ರಸಂಗ ಆಯಿತು, ಕಾರ್ತವೀರ್ಯಾರ್ಜುನ ಬಂದು ರಾಜ ಬಂದಿದ್ದ, ಹಸು ತಗೊಂಡು ಹೋಗಿದ್ದಾನೆ, ಅವನ ಮುಂದೆ ನಾವು ಯಾರು ಏನೂ ಮಾಡಲಿಕ್ಕೆ ಆಗೋಲ್ಲ, ಅವನಂತಹ ಪರಾಕ್ರಮಿ, ನಾವೇನೂ ಮಾಡ್ಲಿಕ್ಕಾಗಲ್ಲ, ಎಲ್ಲ ಸುಮ್ಮನಿದ್ವಿ. ಅದೇಗೆ ಸುಮ್ಮನಿರ್ಲಿಕ್ಕಾಗತ್ತೆ? ಏನು ಅನ್ಕೊಂಡ್ಬಿಟ್ಟಿದ್ದ ನಮ್ಮ ಬ್ರಾಹ್ಮಣರನ್ನ, ಈ ಕ್ಷತ್ರಿಯರಿಗೆ ಅಧಿಕಾರದಿಂದಾಗಿ ಅವರನ್ನು ಹಿಡಿಯುವವರಿಲ್ಲ ಅಂತಾಗಿದೆ, ಅವರನ್ನು ಕೇಳೋರಿಲ್ಲ ಅಂತಾಗಿದೆ, ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ದಾನ. ತೋರಿಸ್ತೇನೆ ಇವತ್ತು ಅವನಿಗೆ ಬುದ್ಧಿ ಕಲಿಸ್ಕೊಡ್ತೇನೆ ಅಂತ ಬಿಲ್ಲು ಬಾಣ ಪರಶು ಕೊಡಲಿ ಅದನ್ನು ಹಿಡ್ಕೊಂಡು ಹೊರಟ್ರಂತೆ ಪರಶುರಾಮ ದೇವರು. ಹೊರಟದ್ದು ಯಾರ ಮೇಲೆ ಅಂದರೆ ಕಾರ್ತವೀರ್ಯಾರ್ಜುನ, ಬಲು ದೊಡ್ಡ ಪರಾಕ್ರಮಿ ಅವನು. ಅವನಿಗೆ 1000 ಭುಜಗಳಿವೆ, ಭುಜಗಳೇ 1000. ಅಂತಹ ರಾಜ ಒಂದು ಸರ್ತಿ ಎಲ್ಲೋ ಸ್ನಾನ ಮಾಡ್ತಾ ಇದ್ನಂತೆ. ಸ್ನಾನ ಮಾಡುವಾಗ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡೋಗಿ ಜಲಕ್ರೀಡೆ ಮಾಡ್ತಾ ಇದ್ದ. ಜಲಕ್ರೀಡೆ ಮಾಡಬೇಕಾದ್ರೂ ಹಿಂಗೆ ಎಲ್ಲ ಭುಜವನ್ನ ನೀರಿಗಿಟ್ರೆ ಅಣೆಕಟ್ಟು ಕಟ್ಟಿದಂತಾಗಿತ್ತಂತೆ, ನೀರೆಲ್ಲ ನಿಂತು ಹೋಗಿತ್ತಂತೆ. ಅಂಥ ಇಡೀ ನೀರನ್ನು ಕೇವಲ ಭುಜದಲ್ಲಿ ನೀರನ್ನು ನಿಲ್ಲಿಸಿದ್ನಂತೆ. ಭುಜವನ್ನೆಲ್ಲ ನೀರಿಗೆ ಅಡ್ಡವಾಗಿ ಇಟ್ರೆ ನೀರಿನ ಹರಿವೇ ನಿಂತೋಗಿತ್ತಂತೆ. ಸ್ವಲ್ಪ ನೀರು ಕಡಿಮೆ ಇದೆ ಅಂತ ಭುಜವನ್ನಿಟ್ಟ, ಹರಿಯುವ ನೀರೆಲ್ಲ ಅಲ್ಲೇ ನಿಂತು ಬೇಕಾಷ್ಟು ನೀರಿದೆ ಆಟ ಆಡ್ಕೊಳ್ರಿ ಅಂತ. ಹಿಂಗೆ ಆಟ ಆಡ್ತಾ ಇರುವಾಗ ಅಲ್ಲೇ ಮುಂದೆಲ್ಲೋ ರಾವಣ ಸ್ನಾನ ಮಾಡ್ತಾ ಇದ್ನಂತೆ. ಅವನ ಹೆಣ್ಮಕ್ಳು ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅಲ್ಲೇ ಮುಂದೆಲ್ಲೋ ಮಾಡ್ತಾ ಇದ್ದ. ಇದ್ದಕ್ಕಿದ್ದಂಗೆ ನೀರು ನಿಂತು ಹೋಯ್ತಲ್ಲ, ಏನಾಯ್ತು, ಯಾರೋ ಏನೋ ಮಾಡಿದ್ದಾರೆ ಅಂದ್ಕೊಂಡು ಬಂದು ನೋಡಿದ. ಕಾರ್ತವೀರ್ಯಾರ್ಜುನ ಹಿಂಗೆ ತಡೆದು ಬಿಟ್ಟಿದ್ದಾನೆ, ಏನೋ ನಾನು ಜಲಕ್ರೀಡೆ ಆಡುವಾಗ ತೊಂದರೆ ಮಾಡ್ತೀಯ ಅಂತ ಅವನ ಜೊತೆ ಯುದ್ಧಕ್ಕೆ ಬಂದ್ರೆ ಕಾರ್ತವೀರ್ಯಾರ್ಜುನ ಲೆಕ್ಕವೂ ಸಿಗ್ಲಿಲ್ಲ. ರಾವಣನ್ ಎತ್ಕೊಂಡು ಕಂಕಳಲ್ಲಿ ಇಟ್ಕೊಂಡ್ಬಿಟ್ಟಂತೆ. ಇಟ್ಟುಕೊಂಡು ಆಟ ಆಡ್ರಿ, ನೀವು ನಿಮ್ಮ ಪಾಡಿಗೆ ಆಟ ಆಡ್ರಿ ಅಂತ ಉಳಿದವ್ರಿಗೆಲ್ಲ ಆಟ ಆಡಿಸಿ ಎಲ್ಲ ಆಟ ಮುಗಿದ ಮೇಲೆ ಮತ್ತೆ ಮಾಹಿಷ್ಮತಿ ತನಕ ಎತ್ಕೊಂಡು ಬಂದವನನ್ನು ಆಮೇಲೆ ಗೋನಿಂದ ಕೋತಿಯನ್ನು ಬಿಡ್ತಾರಲ್ಲ ಆ ಥರ ಬಿಟ್ರೆ ಹೇಳ್ದೆ ಕೇಳದೆ ಓಡೋಗ್ಬಿಟ್ಟಿದ್ನಂತೆ ರಾವಣನಂಥ ಪರಾಕ್ರಮಿ. ಅಂಥವನು ಇಷ್ಟೊತ್ತು ಇಟ್ಟುಕೊಂಡು ಬಿಟ್ರೆ ಕೋತಿ ತಿರ್ಕೊಂಡೇ ಇರುತ್ತೆ. ಅದನ್ನ ಪಾಪ ಬೋನಿಗೆ ಹಾಕಿಬಿಟ್ರೆ, ಅಂಥ ಬೋನಿಂದ ಅಕಸ್ಮಾತ್ ಬಿಟ್ರೆ ಅದು ಹೆಂಗೆ ಓಡುತ್ತಲ್ಲ ಆ ಥರ ಓಡ್ಕೊಂಡು ಹೋಗ್ಬಿಟ್ಟಿದ್ನಂತೆ ರಾವಣ. ಅಷ್ಟು ಪರಾಕ್ರಮಿ ಕಾರ್ತವೀರ್ಯಾರ್ಜುನ. ಅಂತಹ ಕಾರ್ತವೀರ್ಯಾರ್ಜುನ ಮೇಲೆ ಯುದ್ಧಕ್ಕೆ ಹೋಗ್ತೇನೆ ಅಂತ ಹೋದ್ನಂತೆ. ಹೋದ್ರೆ ಮಾಹಿಷ್ಮತಿಗೆ ಹೋದ ಪರಶುರಾಮ ಒಬ್ಬನೇ ಹೋಗಿದ್ದಾನೆ. ಪರಶುರಾಮ ಒಬ್ಬನೇ ಹೋದ್ರೆ ಅವನು ಸೈನ್ಯವನ್ನು ಕಳಿಸಿಕೊಟ್ಟಂತೆ. ಪರಶುರಾಮನ ಮೇಲೆ ಯುದ್ಧಕ್ಕೆ ಅವನು ಸೈನ್ಯವನ್ನು ಕಳಿಸ್ಕೊಟ್ರೆ ಎಷ್ಟು ಸೈನ್ಯ ಆಗಿತ್ತದು ಅಂದ್ರೆ 17 ಅಕ್ಷೋಹಿಣಿ ಸೈನ್ಯ, 17 ಅಕ್ಷೋಹಿಣಿ ಸೈನ್ಯವನ್ನು ಕಳಿಸಿಕೊಟ್ಟನಂತೆ. ಒಂದು ಅಕ್ಷೋಹಿಣಿ ಅಂದ್ರೇನ ಲಕ್ಷಾನುಗಟ್ಟಲೆ ಆಗುವಂತಹ ಸಂಖ್ಯೆ ಅದು. ಅಂಥದ್ದು 17 ಅಕ್ಷೋಹಿಣಿ ಸೈನ್ಯವನ್ನ ಕೇವಲ ಒಬ್ಬನೇ ಒಬ್ಬ ಪರಶುರಾಮನ ಮೇಲೆ ಕಳಿಸಿಕೊಟ್ರೆ ಪರಶುರಾಮ ದೇವರು ಎಲ್ಲರನ್ನೂ ಕೊಂದ್ರಂತ. ಯಾವಾಗ ತನ್ನ ಸೈನ್ಯ ಕೊಚ್ಚಿ ಹಾಕ್ತಾ ಇದ್ದಾನೆ ತನ್ನ ಸೈನ್ಯವನ್ನ ಅಂತ ಕಾಣಿಸ್ತೋ ಇದಾಗೋಲ್ಲ ಅಂತ ಸ್ವತಃ ಕಾರ್ತವೀರ್ಯಾರ್ಜುನ ಯುದ್ಧಕ್ಕೆ ಇಳಿದ್ರೆ ತನ್ನ 1000 ಬಾಹುಗಳಿಂದ ಒಂದೇ ಸರ್ತಿ 1000 ಬಾಣವನ್ನು ಹುಡಿದು ಪರಶುರಾಮನ ಮೇಲೆ ಬಿಟ್ಟನಂತೆ. ಪರಶುರಾಮನ ಮೇಲೆ ಬಿಟ್ಟರೆ ಒಂದೇ ಒಂದು ಬಾಣವು ಪರಶುರಾಮನನ್ನ ಮುಟ್ಲಿಲ್ಲ. ಆ ಥರ ಪ್ರತಿಯಾಗಿ ಯುದ್ಧ ಮಾಡಿದ್ನಂತೆ. ಒಂದು ಬಾಣ ಒಂದೇ ಕ್ಷಣದಲ್ಲಿ, ಒಂದು ಬಾರಿಗೆ 1000 ಬಾಣ ಬಿಡ್ತಾ ಇದ್ದಾವ. ಅಷ್ಟು ಬಾಣ ಬಿಟ್ಟರು ಒಂದು ಬಾಣವು ಪರಶುರಾಮನನ್ನು ಮುಟ್ಲಿಲ್ಲ. ಆ ಥರ ಯುದ್ಧ ಮಾಡಿದ ಪರಶುರಾಮ. ಅಷ್ಟೇ ಅಲ್ಲದೆ ಇದು ಬರೀ ಬಚಾವಾದ್ರೆ ತನ್ನನ್ನು ರಕ್ಷಣೆ ಮಾಡಿಕೊಂಡ್ರೆ ಅಷ್ಟೇ ಸಾಕಾಗೋಲ್ಲ, ಈ ಬಾಣಗಳು ಬರಬಾರ್ದು, ಆ ಥರ ಮಾಡಬೇಕು. ಏನು ಮಾಡಬೇಕು? ಆ ಭುಜವನ್ನೇ ಕತ್ತರಿಸಿದ್ರೆ ಬಾಣ ಬರುತ್ತೆ ಹೇಗೆ ಅಂತ ಎಲ್ಲ ಭುಜವನ್ನೂ ಕತ್ತರಿಸಿಟ್ನಂತ. 1000 ಬಾಹು ಅವನಿಗೆ ಯಾರಿಗೂ ಇಲ್ಲದಂತ 1000 ಕೈಗಳೊಂದು ಅಂಥದ್ದು ಎಲ್ಲ ಕೈಗಳನ್ನು ಕತ್ತರಿಸಿ ಹಾಕಿದ್ನು. ಆಮೇಲೆ ಎಲ್ಲ ಕೈ ಕತ್ತರಿಸಿ ಆದಮೇಲೆ ತಲೆ ಕತ್ತರಿಸಿದ. ಹೀಗೆ ಅಷ್ಟು ದೊಡ್ಡ ಪರಾಕ್ರಮಿಯನ್ನ ನಿರ್ನಾಮ ಮಾಡಿ ಹಸುವನ್ನು ತಗೊಂಡು ಬಂದ. ಎಂಥ ಪರಾಕ್ರಮ ನೋಡಿ, ಪರಶುರಾಮ ದೇವರ ಪರಾಕ್ರಮ ಅಂದ್ರೆ ಇಂಥದ್ದು. ಅಂಥ ಪರಾಕ್ರಮಶಾಲಿ ಕಾರ್ತವೀರ್ಯಾರ್ಜುನನನ್ನೇ ಇಲ್ಲ ಅನಿಸಿ
ಹಸುವನ್ನು ತಗೊಂಡು ಬಂದಂತೆ. ಒಬ್ಬರು ಅಲ್ಲಾಡ್ಬೇಕಲ್ಲ, ಯಾರೂ ಮಾತಾಡಲಿಲ್ಲ. ಅವನಿಗೆ 10,000 ಜನ ಮಕ್ಕಳು, 10,000 ಜನ ಮಕ್ಕಳು. ಕಾರ್ತವೀರ್ಯಾರ್ಜುನನಿಗೆ ಯಾರು ಏನು ತೊಟಕ್ ಬಿಟ್ಟಕ್ಕೆ ಅನ್ನಲಿಲ್ಲ, ಬಾಯಿ ಮುಚ್ಕೊಂಡು ಕೂತಿದ್ರು. ಹಸುವನ್ನು ತಗೊಂಡು ಬಂದು ಅದು ಇದ್ದ ಜಾಗದಲ್ಲಿ ಅದನ್ನು ಕಟ್ಟಾಕಿದ. ಕೇಳಿದ್ರು ಮನೆಗೆ, ಅಯ್ಯೋ ಇದೇನಿದು, ಏನ್ ಮಾಡಿದ್ದೆ, ಹೆಂಗ್ ತಗೊಂಡ್ಬಂದಿ? ರಾಜ ತಗೊಂಡು ಹೋಗಿದ್ನಲ್ಲ. ಎಲ್ಲ ಕಥೆಯನ್ನು ವರ್ಣಿಸಿ ಹೇಳಿದ. ಅವನನ್ನು ಕಡಿದು ಬಂದಿದ್ದೇನೆ ಅಂದ್ರೆ ಆವಾಗ ಅವನ ತಂದೆ ಒಂದು ಒಳ್ಳೆ ಮಾತಾಡ್ತಾನೆ. ಯಾವಾಗಲೂ ವಯಸ್ಸಿನಲ್ಲಿರುವಂಥ ಮಕ್ಕಳು ಸಾಹಸವನ್ನು ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ, ಶಬಾಷ್ ಅಂತ ಬರೀ ಬೆಂತಟ್ಟೋದಲ್ಲ. ಇಂಥ ಸಂದರ್ಭಗಳಲ್ಲಿ ಕಿವಿ ಮಾತನ್ನು ಹೇಳಬೇಕಾಗತ್ತೆ ಅಂತ ವಾಸ್ತವಿಕವಾಗಿ ಪರಶುರಾಮ ದೇವರು ಮಾಡಿದ್ದು ಸರಿ ಇತ್ತು. ಆದರೂ ಜಮದಗ್ನಿಗಳು ಅವನಿಗೆ ಹೇಳ್ತಾರೆ, ಪರಶುರಾಮ ದೇವರಿಗೆ, ವಯಂ ಹಿ ಬ್ರಾಹ್ಮಣಾಸ್ತಾತ ಕ್ಷಮಯಾರ್ಹಣತಾಂಗತಾ. ಜಮದಗ್ನಿಗಳು ಹೇಳ್ತಾರೆ, ನೋಡಪ್ಪ, ಬ್ರಾಹ್ಮಣರು ನಾವು, ಬ್ರಾಹ್ಮಣರನ್ನು ಸಮಾಜ ಗೌರವಿಸೋದು ಯಾಕೆ ಗೊತ್ತಾ? ಕ್ಷಮಾಶೀಲರು ಅನ್ನೋ ಕಾರಣಕ್ಕೆ. ತುಂಬ ಕ್ಷಮಾವಂತರಾಗಿರ್ಬೇಕಾಗತ್ತೆ ನಾವು. ಹಾಗಾಗಿ ಕ್ಷಮೆ ನಮ್ಮ ಅತಿ ದೊಡ್ಡ ಸಂಪತ್ತು. ನೀನು ರಾಜನನ್ನು ಕ್ಷಮಿಸಬೇಕಾಗಿತ್ತು. ರಾಜ ಅಂದರೆ ಅವನನ್ನು ಪಟ್ಟಾಭಿಷೇಕ ಮಾಡಿ ಕೂಡಿಸಿರ್ತೇವೆ, ಅವನ ತಲೆಯ ಮೇಲೆ ತೀರ್ಥವನ್ನು ಹಾಕಿ ಅವನಲ್ಲಿ ಭಗವತ್ ಸನ್ನಿಧಾನವನ್ನು ನಾವು ಕೂಡಿಸಿರ್ತೇವಪ್ಪ. ಅಂಥದ್ದು ಅವನನ್ನೇ ಕೊಂದು ಬಿಟ್ರೆ ಹೇಗಾಗತ್ತೋ? ನೀ ಮಾಡಿದ್ದು ಸರಿಯಲ್ಲ. ಭಗವತ್ ಸನ್ನಿಧಾನವನ್ನು ರಾಜನಲ್ಲಿ ಹಾಕಿದ ಮೇಲೆ ಅವನನ್ನು ಕೊಲ್ಲೋ ಅಧಿಕಾರ ನಮಗೂ ಇಲ್ಲ, ಮಾಡಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟಿದ್ದೆ. ಸರಿ, ಏನು ಮಾಡ್ಬೇಕು? ಅದಕ್ಕೆ ಒಂದು ಕೆಲಸ ಮಾಡು, ತೀರ್ಥಯಾತ್ರೆ ಮಾಡ್ಕೊಂಡು ಬಾರದು. ಸರಿ ಆಗಲಿ, ಹಾಗೆ ಆಗಲಿ ಅಂತ ತೀರ್ಥಯಾತ್ರೆ ಮಾಡಲಿಕ್ಕೆ ಅಂತ ಪರಶುರಾಮನನ್ನು ಕಳಿಸ್ಕೊಟ್ಟು, ಹಾಗೆ ಒಂದು ಸರ್ತಿ ಹೋಗಿ ತೀರ್ಥಯಾತ್ರೆಯನ್ನೆಲ್ಲ ಮಾಡ್ಕೊಂಡು ಬಂದು ಜಮದಗ್ನಿಗಳು ಇವರು ಎಲ್ಲ ಮನೆಯಲ್ಲಿದ್ದರು. ಯಾವಾಗಲೂ ಒಮ್ಮೆ ಅಣ್ಣ ತಮ್ಮಂದ್ರು ಎಲ್ಲರೂ ಆಶ್ರಮದಿಂದ ಹೊರಗೆ ಹೋಗಿದ್ರಂತೆ. ರಾಜರು ಇವನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಅದರಿಂದ ಹೈಹಯನ ಮಕ್ಕಳು, ಆ ಕಾರ್ತವೀರ್ಯಾರ್ಜುನನ ಮಕ್ಕಳಿದ್ರಲ್ಲ, ಎಲ್ಲ ಪ್ರತೀಕ್ಷಣ ಇವ್ರ ಮೇಲೆ ಕಣ್ಣಿಟ್ಟಿದ್ರು. ಯಾವಾಗ ಇವ್ರು ಯಾರೂ ಇಲ್ಲ ಅಂತಾಯ್ತು, ಆವಾಗ ಬಂದು ಜಮದಗ್ನಿಯನ್ನು ಕೊಲ್ತೇನೆ ಅಂತ ಬಂದ್ರಂತೆ. ಆಶ್ರಮದಲ್ಲಿ ಜಮದಗ್ನಿಗಳು ಕೂತಿದ್ದಾರೆ. ಕೂತ್ರೆ ಎಂಥ ತಪಸ್ಸಿನಲ್ಲಿದ್ರು ಅಂದ್ರೆ ಸಮಾಧಿಗೆ ಹೋಗ್ಬಿಟ್ಟಿದ್ರಂತೆ. ಪೂರ್ಣ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗದಂತೆ ಭಗವಂತನಲ್ಲಿ ಮನಸ್ಸಿಟ್ಟು ಕೂತಿದ್ದಾರೆ ಜಮದಗ್ನಿಗಳು. ಇಂಥ ತಪಸ್ವಿ ಅವನನ್ನು ಕೊಲ್ತೇನೆ ಅಂತ ಬಂದ್ರೆ ಪಾಪ ರೇಣುಕಾದೇವಿ ಬೇಡಿಕೊಂಡ್ಲಂತೆ, ಕ್ಷಮಿಸ್ಬಿಡಿ, ದಯವಿಟ್ಟು ಬಿಟ್ಟುಬಿಡಿ, ಇಂಥ ಬ್ರಾಹ್ಮಣನನ್ನು ಕೊಲ್ಲಬಾರ್ದು. ಯಾವುದೋ ಒಂದು ಪ್ರಸಂಗದಿಂದಾಗಿ ನಿಮ್ಮ ತಂದೆಯನ್ನು ಕೊಂದಿದ್ದಾರೆ, ಆದರೆ ಮಗ ಕೊಂದಿದ್ದಾನೆ ಪರಶುರಾಮ, ಆದರೆ ಇವರನ್ನು ಕೊಲ್ಲೋದು ಸರಿಯಲ್ಲ, ಬಿಟ್ಟುಬಿಡಿ ಅಂತ ಕೇಳಿಕೊಂಡ್ಲು. ಸಮಾಧಿಯಲ್ಲಿದ್ದಾನೆ, ಈ ಸ್ಥಿತಿಯಲ್ಲಿರುವವನ್ನ ಕೊಲ್ಲಬಾರ್ದು. ಆ ಸ್ಥಿತಿಗೆ ಯಾರು ತಲುಪಲಿಕ್ಕಾಗೋಲ್ಲ. ಅಂಥ ಸ್ಥಿತಿಯನ್ನು ನಿರಾಯಾಸವಾಗಿ ತಲುಪುವಂತಹ ವ್ಯಕ್ತಿ ಅವ್ರು ಇದ್ರೆ ಸಮಾಜಕ್ಕೆ ಒಳ್ಳೆದ್ದು, ಅಂಥವ್ರನ್ನು ಕೊಲ್ಲಬಾರ್ದು ಅಂತ ಹೇಳಿದ್ರು, ಕೇಳಲಿಲ್ಲ, ತಲೆ ಕಡ್ದುಬಿಟ್ರು. ಕಾರ್ತವೀರ್ಯಾರ್ಜುನನ ಮಕ್ಕಳು ಸೇಡು ತೀರಿಸ್ಕೊಳ್ತೇವೆ ಅಂತ ತಲೆಯನ್ನು ಕಡಿದುಬಿಟ್ಟು ಓಡಿ ಹೋಗ್ಬಿಟ್ರು. ಅವ್ರು ಹೋದ ಮೇಲೆ ಪರಶುರಾಮ ದೇವರು ಬಂದು ನೋಡಿದ್ರು, ಏನಾಯ್ತಿದ್ರು. ತಾಯಿ ಹೇಳಿದ್ಲು, ಹೀಗೆ ನೀವು ಯಾರೂ ಇಲ್ಲದೆ ಇರೋದನ್ನು ನೋಡಿ ಬಂದು ರಾಜನ ಮಕ್ಕಳು ಹೀಗೆ ಮಾಡಿಬಿಟ್ಟಿದ್ದಾರೆ ಅಂತ. ಅವ್ರು ಹೇಳಿದ್ರಂತೆ, ಆ ದೇಹವನ್ನು ಹಂಗೆ ಇಡು ಅಂದ್ರಂತೆ. ಹಂಗೆ ಇಡು, ಅದಕ್ಕೆ ಇಂತಿಂಥ ಸಂಸ್ಕಾರವನ್ನು ಮಾಡ್ರಿ, ಅದು ಕೊಳೆಯೋಲ್ಲ, ಅದನ್ನು ಉಳಿಸ್ತೇನೆ, ಅದು ಆಮೇಲೆ ಮೊದಲು ಅವ್ರಿಗೆ ಬುದ್ಧಿ ಕಲಿಸಿ ಬರ್ತೇನೆ ಅಂದ್ರಂತೆ. ಎಂಥ ಕ್ಷಾತ್ರ ತೇಜಸ್ವ ಪರಶುರಾಮ ದೇವರದು ಅಂದರೆ, ಮನೆಯಲ್ಲಿ ತಂದೆಯ ಮರಣವಾಗಿದೆ, ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಒಂದು ಹೆಣ ಬಿದ್ದಿದೆ, ಆದರೆ ಅದಲ್ಲ, ಮೊದಲು ಬುದ್ಧಿ ಕಲಿಸ್ತೀನಿ ಮೊದಲು ಅಂದ್ರಂತ. ಆ ಜಮದಗ್ನಿಗಳ ದೇಹವನ್ನು ಹಾಗೆ ಇಡಿ ಅಂತ ಅದಕ್ಕೊಂದು ಸಂಸ್ಕಾರ ಮಾಡಿ ಇಡ್ಲಿಕ್ಕೆ ಹೇಳಿದ್ರಂತೆ. ಕೊಡಲಿ ಹಿಡ್ಕೊಂಡು ಹೋದ್ರಂತೆ. ಹೋಗಿ 10,000 ಜನ ಇದ್ರಲ್ಲ ಎಲ್ಲರನ್ನೂ ಕೊಂದ್ರಂತೆ. ಭಾಗವತ ಇನ್ನೊಂದು ಕಡೆ ಉಲ್ಲೇಖ ಮಾಡುತ್ತೆ, 5 ಜನ ಮಾತ್ರ ಉಳ್ಕೊಂಡ್ರು ಅವನಿಗೆ. ಅವನ ವಂಶ ಮುಂದುವರಿಸಿದವರು 5 ಜನ. 10,000 ಜನದಲ್ಲಿ 5 ಜನ ಉಳ್ಕೊಂಡ್ರು. ಪಾಪ ಅವರೆಲ್ಲ ಬೇರೆ ಊರಿಗೆ ಹೋಗಿದ್ರೋ ಏನೋ ಅನ್ಸುತ್ತೆ, ಪಾಪ ಉಳ್ಕೊಂಡು ಬಿಟ್ರು ಅಷ್ಟೇ. ಉಳಿದ ಅಷ್ಟು ಜನರನ್ನ ಕೊಂದು ಬಂದು ಆಮೇಲೆ ತನ್ನ ತಪಸ್ಸಿನಿಂದ ಜಮದಗ್ನಿಗಳನ್ನು ಉಳಿಸಿದ್ನಂತೆ. ಒಂದು ಬೇರೆಯೇ ದೇಹ ಬರುವಂತೆ ಮಾಡಿದ. ಈ ದೇಹ ಆಗದೇ ಇದ್ರೂ ಕೂಡ ಬೇರೆ ದೇಹ ಬರುವಂತೆ ಮಾಡಿ ಅವರು ಜಮದಗ್ನಿಯಾಗಿ, ಋಷಿಯಾಗಿ, ಸಪ್ತಋಷಿಗಳಲ್ಲಿ ಒಬ್ಬ ಋಷಿಯಾಗಿ ಇವತ್ತಿಗೂ ಏನು ನಕ್ಷತ್ರಗಳಾಗಿ ಹೊಳಿತಾ ಇದ್ದಾರೆ,
ಆ ರೀತಿ ಸ್ಥಿತಿಯನ್ನು ತಲುಪುವಂತೆ ಮಾಡಿದವನು ಈ ಪರಶುರಾಮ. ಹೀಗೆ ಕ್ಷತ್ರಿಯರು ಇಷ್ಟು ದುಷ್ಟರಾಗಿದ್ದಾರೆ, ಒಬ್ಬ ಬ್ರಾಹ್ಮಣನನ್ನ ಕೊಲ್ಲಿಕ್ಕೆ ತಯಾರಾಗಿದ್ದಾರೆ ಅಂದ್ರೆ ಇವರ ಅಧಿಕಾರದ ಮದ ಎಷ್ಟಾಗಿದೆ. ಇಂಥವರನ್ನ ಹೀಗೆ ಬಿಟ್ಟರೆ ಆಗೋಲ್ಲ ಅಂತ ಇವರನ್ನೆಲ್ಲ ಕೊಲ್ಲಬೇಕು ಅಂತ ಹೊರಟವನು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿದ. ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯರನ್ನೆಲ್ಲ ಕೊಲ್ತಾ ಬಂದ. ದುಷ್ಟಕ್ಷತ್ರಿಯರನ್ನೆಲ್ಲ 21 ಬಾರಿ ತಿರುಗಿದ್ನಂತೆ. ತಿರುಗಿ ಎಲ್ಲೆಲ್ಲಿ ದುಷ್ಟಕ್ಷತ್ರಿಯರಿದ್ದಾರೆ ಅವರನ್ನೆಲ್ಲ ಕೊಲ್ತಾ ಬಂದು ಕೊನೆಗೆ ಆ ತನ್ನ ಪರಶುವನ್ನ ತೊಳೆದುಕೊಂಡಂಥದ್ದು ಒಂದು ಕ್ಷೇತ್ರ, ಸ್ಯಮಂತ ಪಂಚಕ ಅಂತ ಆ ಕ್ಷೇತ್ರಕ್ಕೆ ಹೆಸರು. ಕೃಷ್ಣ ಮುಂದೆ ಆ ಸ್ಯಮಂತ ಪಂಚಕಕ್ಕೆ ಹೋಗ್ತಾನೆ ಅಂತ ಅಲ್ಲಿ ಹೋಗಿ ದಾನ ದಕ್ಷಿಣೆಗಳನ್ನ ಎಲ್ಲವನ್ನು ಮಾಡಿದ ಅಂತ ಭಾಗವತವೇ ಉಲ್ಲೇಖ ಮಾಡುತ್ತೆ. ಹೀಗೆ ಸ್ಯಮಂತ ಪಂಚಕಕ್ಕೆ ಹೋಗಿದ್ದ. ಅಲ್ಲಿ ಈ ಕ್ಷತ್ರಿಯರನ್ನೆಲ್ಲ ಕಡಿದು ಅವರ ರುಂಡಗಳನ್ನೆಲ್ಲ ಹಾಕಿದ್ದ, ಒಂದು ಸರೋವರವನ್ನೇ ಮಾಡಿದ್ದ ಅಂತ ಉಲ್ಲೇಖ ಮಾಡುತ್ತೆ. ಇದೇ ಥರ ತೀರ್ಥಹಳ್ಳಿಯಲ್ಲೂ ಒಂದು ಮಡುವಿದೆ, ಒಂದು ಕುಂಡ ಇದೆ. ಪರಶುರಾಮ ದೇವರು ಬಂದು ಅಲ್ಲಿ ತಮ್ಮ ಪರಶುವನ್ನು ತೊಳೆದುಕೊಂಡ್ರು ಅಂತ ಹೇಳ್ತಾರೆ. ಹಾಗಾಗಿ ಅದು ತೀರ್ಥ ಆಯಿತು. ಅದರಿಂದ ಅದು ತೀರ್ಥಹಳ್ಳಿ ಅಂತ ಶಿವಮೊಗ್ಗದ ಹತ್ರ ಒಂದು ಹಳ್ಳಿ. ಅಲ್ಲಿಗೆ ಪರಶುರಾಮ ದೇವರು ಬಂದು ತಮ್ಮ ಪರಶುವನ್ನು ತೊಳೆದ್ರು. ಹಾಗಾಗಿ ಇವತ್ತಿಗೂ ಕೂಡ ಅದು ಆ ನೀರು ಅಲ್ಲಿ ಆ ಕುಂಡದಲ್ಲಿ ಪರಶುರಾಮ ದೇವರು ತೊಳೆದಂತಹ ಏನು ಕುಂಡ ಇದೆ ಅಲ್ಲಿ ನೀರು ಕೆಂಪಾಗಿಯೇ ಇರುತ್ತೆ. ರಕ್ತವನ್ನು ತೊಳೆದಿದ್ರು ಅದರಿಂದಾಗಿ ಕೆಂಪಾಗಿರುತ್ತೆ ಅಂತ ಅಲ್ಲಿಯವರೆಲ್ಲ ಹೇಳ್ತಾರೆ. ಆ ಥರ ಪರಶುರಾಮ ದೇವರ ಚರಿತ್ರೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡಬೇಕು ಅಂದರೆ, ಒಂದು ಸರ್ತಿ ರೇಣುಕಾದೇವಿ ನೀರು ತಗೊಂಡ್ಬರ್ಲಿಕ್ಕೆ ಅಂತ ಹೋಗಿದ್ಲು. ಹೋದಾಗ ಅಲ್ಲಿ ಯಾರೋ ಒಬ್ಬ ಗಂಧರ್ವ ತನ್ನ ಪತ್ನಿಯರ ಜೊತೆಗೆ ಕ್ರೀಡೆಯನ್ನು ಮಾಡ್ತಾ ಇದ್ದ. ಎಲ್ಲ ಆಟ ಆಡಿಕೊಂಡು ಇರುವಂಥದ್ದನ್ನು ನೋಡ್ತಾ 1 ನಿಮಿಷ ಅಲ್ಲೇ ನಿಂತ್ಲಂತೆ. ಅನ್ನಿಸ್ತು ಪಾಪ, ತಾನು ಋಷಿಯ ಪತ್ನಿಯಾಗಿ ಇದ್ದೇನೆ, ಎಲ್ಲವನ್ನ ಬಿಟ್ಟು ಇರುವಂಥವರು ಋಷಿಗಳು ಕಾಡಿನಲ್ಲಿದ್ದಾರೆ. ಗಂಧರ್ವ ನೋಡು ಎಷ್ಟು ಚೆನ್ನಾಗಿದ್ದಾನೆ, ತನ್ನ ಪತ್ನಿಯರನ್ನೆಲ್ಲ ಕರ್ಕೊಂಡ್ಬಂದು ಜಲಕ್ರೀಡೆಯನ್ನು ಆಡ್ತಾ ಇದ್ದಾನೆ ಅಂತ. ಈ ಗಂಧರ್ವನಂತ ಒಬ್ಬ ಗಂಡ ಇರಬೇಕಾಗಿತ್ತು ನನಗೆ ಅಂತ ಒಂದು ಕ್ಷಣ ಮನಸ್ಸಿನಲ್ಲಿ ಸುಳಿದು ಹೋಯ್ತಂತೆ ರೇಣುಕಾದೇವಿಗೆ. ಅಷ್ಟೇ, ತಕ್ಷಣ ಎಚ್ಚೆತ್ತರು. ಚೇಚೆ, ನನಗೆ ಸಿಕ್ಕಿರೋನೇನು ಸಾಮಾನ್ಯದ ಗಂಡನ, ದೊಡ್ಡ ತಪಸ್ವಿ ಸಿಕ್ಕಿದ್ದಾನೆ, ಸಂತೋಷವೇ ಅಂದ್ಕೊಂಡು ನೀರು ತಗೊಂಡು ಬಂದ್ಬಿಟ್ಲು. ಮನೆಗೆ ಬಂದಾಗ ಅವಳ ಮುಖ ನೋಡ್ತಿದ್ದಂತೆ ಜಮದಗ್ನಿಗಳಿಗೆ ಗೊತ್ತಾಯ್ತಂತೆ. ಮುಖ ನೋಡ್ತಿದ್ದಂತೆ ನಿನ್ನ ಮನಸ್ಸಿನಲ್ಲಿ ಗಂಧರ್ವನಂತ ಗಂಡ ಬೇಕು ಅಂತ ಸುಳಿದು ಹೋಗಿದೆ ಅಲ್ವಾ, ಇದು ವ್ಯಭಿಚಾರ ಅಂದ್ರು. ಮನಸ್ಸಿನಲ್ಲಿ ಇಂಥ ಗಂಡ ಬೇಕಿತ್ತು ಅಂತ ಅಂದುಕೊಳ್ಬಾರ್ದು ಒಬ್ಬ ಗಂಡ ತನ್ನ ಗಂಡನನ್ನು ಬಿಟ್ಟು ಬೇರೆಯವನನ್ನ. ಹಾಗಾಗಿ ಇದು ಮಾನಸಿಕ ಅಪಚಾರ, ಶಿಕ್ಷೆ ಆಗಬೇಕು ಅಂತ ಜಮದಗ್ನಿಗಳು ತುಂಬ ಸ್ಟ್ರಿಕ್ಟು. ಹೀಗೆ ಅಂದ್ರೆ ಹೀಗೆ ಮುಗಿದೋಯ್ತು. ಅದಕ್ಕೋಸ್ಕರ ಅಂಥ ತಪಸ್ವಿಗಳಾಗಿದ್ರು ಅವರು. ಅವ್ರು ಹೇಳಿದರು ಶಿಕ್ಷೆ ಆಗಬೇಕು. ಏನು ಶಿಕ್ಷೆ? ತಲೆ ಕಡಿಬೇಕಷ್ಟೇ ಅಂದ್ರು. ಜಮದಗ್ನಿಗಳು ಹೇಳಿದ್ರು ತಲೆ ಕಡಿಬೇಕು ಅಂತ. ಮಗನನ್ನು ಕರೆದು ಬಿಟ್ಟು ಹೇಳಿದ್ರು ನಿನ್ನ ತಾಯಿಯ ತಲೆಯನ್ನು ಕಡಿಬೇಕು ಅಂತ. ಅವರು ಅದೇ ಮಗ ಹೇಳಿದ, ನಾನೇನು ನನ್ನ ತಾಯಿ ತಲೆ ಕಡಿಲಿಕ್ಕಾಗತ್ತೆ? ಆಗೋಲ್ಲ. ತಾಯಿ ಅಂದ್ರೆ ಹೆತ್ತ ತಾಯಿ ತಲೆ ಕಡಿಯೋದ? ಆಗೋಲ್ಲ ಅಂತ. ಇನ್ನೊಬ್ಬನನ್ನು ಕರೆದ್ರು, ಅವನು ಆಗೋಲ್ಲ. ಮತ್ತೊಬ್ಬನನ್ನು ಕರೆದ್ರು, ಅವನು ಆಗೋಲ್ಲ. ತಾಯಿ ತಲೆ ಕಡಿಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಹೇಳ್ತಾ ಇರೋನು ಯಾರು ಬೇಕಾದಾಗಿರ್ಲಿ, ತಾಯಿ ತಲೆ ಕಡಿಯೋಲ್ಲ ಅಂದ್ರು. ಕೊನೆಗೆ ಪರಶುರಾಮನನ್ನು ಕರೆದ್ರು. ಕಡಿತೀಯೋ ತಲೆ ಕಡಿತೀಯ, ನೀನು ತಾಯಿ ತಲೆ ಕಡಿತೀಯ ಅಂತ ಕೇಳಿದ್ರು. ಅದಕ್ಕೆ ಪರಶುರಾಮ ದೇವರು ಹೇಳಿದ್ರು, ಆಗ್ಬೋದು, ಅದಕ್ಕೇನಂತೆ, ನೀವು ಹೇಳ್ತೀರಿ ಅಂದ್ರೆ ಏನು ಬೇಕಾದ್ರೂ ಮಾಡ್ತೀನಿ ಅನ್ನಂತ. ಅಲ್ಲ, ತಾಯಿಯ ತಲೆಯನ್ನೇ ಕಡಿದು ಬಿಡೋದಾ ಅಂದರೆ ಪರಶುರಾಮ ದೇವರು ಹೇಳ್ತಾರೆ, ನನಗೆ ತಾಯಿಯ ತಲೆಯನ್ನು ಕಡಿಯೋದು ತಪ್ಪು ಅಂತ ಗೊತ್ತಿದೆ, ಆದರೆ ಹೇಳ್ತಾ ಇರೋರು ಯಾರು ಅನ್ನೋದು ಗೊತ್ತಿದೆ. ಹೇಳ್ತಾ ಇರೋರು ಜಮದಗ್ನಿಗಳು, ಅವರ ತಪಸ್ಸೇನು ಅನ್ನೋದಂತ ನನಗೆ ಪರಿಚಯ ಇದೆ. ಹಾಗಾಗಿ ಕಡಿಲಿಕ್ಕೆ ತಯಾರಿದ್ದೀನಿ. ಖುಷಿಯಾಯಿತು ಜಮದಗ್ನಿಗಳಿಗೆ. ಶಬಾಷ್ ಅಂದ್ರು. 1 ಅಲ್ಲ 4 ತಲೆ ಕಡಿಬೇಕು. ಆಗ್ಬೋದು ಅಂದ್ರೆ ಪರಶುರಾಮ, ಆಗ್ಬೋದು, ನೀವು ಹೇಳಿ ಯಾರದ್ದು ಕಡಿಬೇಕು ಹೇಳಿ.
ನಿನ್ನ ತಾಯಿ ಮತ್ತು ನಿನ್ನ 3 ಜನ ಸಹೋದರರಿದ್ದಾರಲ್ಲ ಅವ್ರ ತಲೆನೂ ಕಡ್ದು ಬಿಡು ಅಂತ. ಯಾಕೆ ಅಂದ್ರೆ ನನ್ನ ಮಾತು ಕೇಳಿಲ್ಲ ಅಲ್ಲ, ನಾನು ಕಡಿ ಅಂದ ತಕ್ಷಣ ಕಡಿಬೇಕಾಗಿತ್ತು, ಕೇಳಲಿಲ್ಲಲ್ಲ, ನನ್ನ ಮಾತನ್ನು ಮೀರಿದ್ದಾರೆ, ಅವರು ಉಳಿಬಾರ್ದು ಇವಳು ಉಳಿಬಾರ್ದು, ಕಡ್ದು ಬಿಡು ನನ್ನ ಹೆಂಡತಿ ಮತ್ತು ಮಕ್ಕಳ ತಲೆಯನ್ನ ಅಂದ್ರು. ಒಂದು ಕ್ಷಣ ಯೋಚನೆ ಮಾಡಲಿಲ್ಲಂತೆ ಪರಶುರಾಮ ದೇವರು, ಒಂದು ಕ್ಷಣವೂ ಯೋಚನೆ ಮಾಡಲಿಲ್ಲ, ಕಡ್ದು ಬಿಟ್ರು, ಎಲ್ಲರ ತಲೆಯನ್ನು ಕಡ್ದು ಬಿಟ್ರು. ತುಂಬಾ ಸಂತೋಷ ಆಯ್ತು ಜಮದಗ್ನಿಗಳಿಗೆ. ಜಗತ್ತಿನಲ್ಲಿ ಯಾರು ಹೀಗೆ ಮಾಡೋಲ್ಲ, ಕೊಲೆ ಮಾಡು ಅಂದ್ರೆ ಕೊಲೆ ಮಾಡ್ತಾರೆ ಯಾರಾದ್ರೂ, ಅದು ತನ್ನ ತಾಯಿ ತನ್ನ ಸಹೋದರರ ಕೊಲೆ. ನನ್ನ ಮಾತಿಗೆ ಒಪ್ಪಿಕೊಂಡು ಮಾಡಿದ್ದಿ, ನಂಗೆ ಗೊತ್ತು ನೀನು ವಿವೇಕಿ, ನಿಂಗೆಲ್ಲ ಗೊತ್ತಾಗುತ್ತೆ, ಮಾಡಬಾರ್ದ ಕೆಲಸ ಅನ್ನೋದು ಗೊತ್ತಾಗಿದೆ ನಿನ್ಗೆ, ಗೊತ್ತಿಲ್ಲದೆ ಸುಮ್ಮನೆ ಹುಚ್ಚರು ಮಾಡಿದಂತೆ ಮಾಡಿದ್ದಲ್ಲ, ಆದ್ರೂ ನಾನು ಹೇಳ್ತಾ ಇದ್ದೀನಿ ಅಂತ ಮಾಡಿದೆಯಲ್ಲ, ತುಂಬಾ ಸಂತೋಷ ಆಯ್ತು, ಬೇಕಾದ ವರ ಕೇಳ್ಕೊಡ್ತೀನಿ ಅಂದ್ರೆ ಜಮದಗ್ನಿಗಳು, ಬೇಕಾದ ವರ ಕೇಳ್ಕೊಡ್ತೇನೆ ನಿನಗೆ. ಪರಶುರಾಮ ದೇವರು ಹೇಳಿದ್ರು, ನಾ ಮಾಡಿದ ಕೆಲಸ ಸಂತೋಷ ಆಗಿದೆ ನಿಮ್ಗೆ? ಹೌದಾ, ಹೇಳ್ತಾ ಇದ್ದೀನಲ್ಲ, ತುಂಬಾ ಸಂತೋಷ ಆಗಿದೆ, ನೀನು ಏನು ಕೇಳಿದ್ರೆ ಅದನ್ನು ಕೊಡ್ತೇನೆ. ಅವ್ರು ಹೇಳಿದ್ರು, 2 ವರ ಬೇಕು, ಒಂದಲ್ಲ, ನನಗೆ 2 ಬೇಕು, ಕೇಳು ಕೊಡ್ತೀನಿ. ನನ್ನ ತಾಯಿ ಮತ್ತು ನನ್ನ ಸಹೋದರರು ಬದುಕಿ ಬರಬೇಕು, ಮೊದಲನೇ ವರ. 2ನೇ ವರ, ತಲೆ ಕಡ್ದದ್ದು ಅವರಿಗೆ ನೆನಪಿರಬಾರ್ದು ಅಂದ್ರೆ. ಎಷ್ಟು ಮುಖ್ಯ ನೋಡಿ. ತಲೆ ವಾಪಸ್ ಬಂದ್ಬಿಡ್ಬೋದು, ಆದ್ರೆ ಅದಕ್ಕೆ ತಲೆ ಕಡಿಯುವಾಗ ಆಗುವಂಥ ದುಃಖ ಇದೆಯಲ್ಲ, ಎಷ್ಟು ದೊಡ್ಡ ದುಃಖ ಆಗಿರುತ್ತೆ. ಅದ್ ನೆನಪಿದ್ರೆ ಇವನ್ ಜೊತೆ ಬದುಕೋದು ಹೌದಾ? ಯಾವತ್ತೋ ಏನೋ ಒಂದು ಸಿಟ್ಟಲ್ಲಿ ಒಂದು ಮಾತು ಅಂದ್ಬಿಟ್ಟಿದ್ರೆ, ಗಂಡ ಹೆಂಡತಿಗೋ, ಹೆಂಡತಿ ಗಂಡನಿಗೋ, ಮಕ್ಕಳು ತಂದೆಗೋ ಏನೋ ಅಂದ್ಬಿಟ್ರೆ, ಸಿಟ್ಟಲ್ಲಿ ಅಂದ್ಬಿಟ್ಟಿರ್ತಾರೆ, ಆಮೇಲೆ ಎಲ್ರು ಚೆನ್ನಾಗಿದ್ರು ಅನ್ನಿಸ್ತಾ ಇರುತ್ತೆ. ಅವತ್ತು ನೋಡು ಅಂತ ಮಾತಾಡ್ಬಿಟ್ಟ, ಇವನೇ ಅಲ್ವಾ ಮಾತಾಡಿದ್ದು, ನನಗೆ ಇವನೇ ಅಲ್ವಾ ಮಾತಾಡಿದ್ದು ಅಂತ ಏನೂ ಮಾಡದ ಮಾತು ಇಷ್ಟು ಚುಚ್ಚುತ್ತಾ ಇರುತ್ತೆ. ಅಂಥದ್ದು ಸ್ವತಃ ತಲೆ ಕಡ್ದಿದ್ರೆ ಹೆಂಗಾಗಿರ್ಲಿಕ್ಕಿಲ್ಲ. ಅದರಿಂದಾಗಿ ಪರಶುರಾಮ ದೇವರು ಹೇಳಿದ್ರಂತೆ 2 ವರ ಬೇಕು. ಒಂದು, ಇವರೆಲ್ಲರೂ ವಾಪಸ್ ಬದುಕಿ ಬರಬೇಕು, ಮತ್ತು ನಾನು ತಲೆ ಕಡ್ದಂಥ ಪ್ರಸಂಗ ಇವರಿಗೆಲ್ಲ ಮರ್ತಿರ್ಬೇಕು ಅಂತ. ಜಮದಗ್ನಿಗಳಿಗೆ ಮತ್ತೆ ಸಂತೋಷ ಆಯ್ತು. ಏನೋ ವರ ಕೇಳು ಅಂದ್ರೆ ನಿನಗೋಸ್ಕರ ಏನೂ ಕೇಳಲಿಲ್ಲಲ್ಲೋ, ಮತ್ತೆ ಅವರೆಲ್ಲ ಬದುಕು ಬರಬೇಕು ಅಂತ ಇದ್ದಿ, ಆಗಲಿ ನಾನು ಕ್ಷಮಿಸಿದ್ದೇನೆ, ಒಮ್ಮೆ ಶಿಕ್ಷೆ ಆಗ್ಬಿಟ್ಟಿದೆಯಲ್ಲ ಅವರಿಗೆ ಅಂತ ಜಮದಗ್ನಿಗಳು ಆಗಬಹುದು ಅಂದ್ರಂತೆ. ಅವರೆಲ್ಲ ನಿದ್ರೆಯಿಂದ ಎದ್ದು ಬಂದ್ರಂತೆ. ಮಲ್ಕೊಂಡಾಗ ಎಬ್ಬಿಸಿದ್ರೆ ಹೇಳ್ತಾರಲ್ಲ, ಆ ಥರ ರುಂಡ ಮುಂಡ ಬೇರೆಯಾಗಿತ್ತು, ಮತ್ತೆ 2 ಸೇರ್ಕೊಂಡು ಎದ್ದು ಬಂದ್ರು. ನಿದ್ರೆಯಿಂದ ಎದ್ದು ಬಂದ್ರೆ ಹೇಗಿರುತ್ತೋ ಹಾಗೆ ಫ್ರೆಶ್ ಆಗಿ ಎದ್ದು ಬಂದ್ರಂತೆ. ಮತ್ತು ಯಾವುದು ಇವನು ಕಡ್ದಿದ್ದಾನೆ ಯಾವುದು ನೆನಪಿರ್ಲಿಲ್ಲ ಅವರಿಗೆ. ಸಂಸಾರ ಹಾಗೆ ಮುಂದೆ ನಡ್ಕೊಂಡು ಹೋಯ್ತು, ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಯ್ತು. ಹೀಗೆ ಪರಶುರಾಮ ದೇವರು ತಂದೆಯ ಮಾತಿಗೆ ಕಟ್ಟು ಬಿದ್ದು ತಾಯಿಯ ತಲೆಯನ್ನೇ ಕಡ್ದಂತಹ ಕೆಲಸ ಮಾಡಿದರು. ಮತ್ತು ಬಹಳ ಮುಖ್ಯವಾಗಿ ದುಷ್ಟ ಕ್ಷತ್ರಿಯರನ್ನ ನಿಗ್ರಹ ಮಾಡಿದರು ಅನ್ನೋದು ಪರಶುರಾಮ ದೇವರ ಬಹಳ ದೊಡ್ಡ ಕೀರ್ತಿ. ಯಾಕೆ ಅಂದ್ರೆ ಅಧಿಕಾರ ಮನುಷ್ಯನನ್ನ ಕೆಡಿಸುತ್ತೆ. ಯಾರು ಬೇಕಾದ್ರೂ ಆಗಿರ್ಲಿ, ಅಧಿಕಾರ ಹಾಳು ಮಾಡಿಬಿಡುತ್ತೆ. ಅದರಲ್ಲೂ ನಿರಂಕುಶವಾದಂಥ ಅಧಿಕಾರ ಇದ್ರೆ, ನನ್ನನ್ನು ಕೇಳೋರು ಯಾರಿಲ್ಲ ಅನ್ನುವಂಥದ್ದು ಇದ್ದುಬಿಟ್ರೆ ಏನು ಬೇಕಾದರೂ ಮಾಡ್ತಾನೆ ಮನುಷ್ಯ, ಏನು ಬೇಕಾದರೂ ಮಾಡ್ತಾನೆ. ಹಾಗಾಗಿ ಅಂತಹ ನಿರಂಕುಶವಾದಂಥ ಪ್ರಭುತ್ವವನ್ನು ತಡಿಬೇಕು ಅನ್ನುವಂಥ ಸಿದ್ಧಾಂತವನ್ನು ತೋರಿಸಿಕೊಟ್ಟವರು ಪರಶುರಾಮ ದೇವರು. ಅಂತಹ ಪ್ರಸಂಗ ಬಂದರೆ ಬ್ರಾಹ್ಮಣನಾದವನು ಕೂಡ ಆಯುಧವನ್ನು ಹಿಡಿದು ಅನ್ಯಾಯದ ವಿರುದ್ಧವಾಗಿ ನಿಲ್ಲಬೇಕಾಗತ್ತೆ ಅನ್ನೋದನ್ನು ತೋರಿಸಿಕೊಟ್ಟವರು ಪರಶುರಾಮ ದೇವರು. ಹಾಗಾಗಿ ತಾವು ಪರಶುವನ್ನ ಹಿಡಿದು 21 ಬಾರಿ ದೇಶಾಟನವನ್ನು ಮಾಡಿ ಎಲ್ಲೆಲ್ಲಿ ಹುಡುಕಿ ಕೊಲ್ತಾ ಇದ್ರಂತೆ. ಪರಶುರಾಮ ದೇವರು ಬಂದಿದ್ದಾರೆ ಅಂದ್ರೆ ಸಾಕು ಹೆದರಿ ಹೋಗ್ತಾ ಇದ್ರಂತೆ ಕ್ಷತ್ರಿಯರೆಲ್ಲ. ಯಾರಾದರೂ ರಾಜ ತುಂಬಾ ಕಿರಿಕಿರಿ ಮಾಡಿದ್ರೆ ಸುದ್ದಿ ಹಬ್ಬಿಸ್ಬಿಡ್ತಾ ಇದ್ರಂತೆ, ಪರಶುರಾಮ ದೇವರು ಬರ್ತಾ ಇದ್ದಾರೆ ಅಂತ. ಅವನು ತಲೆ ಮರೆಸ್ಕೊಂಡು ಓಡೋಗ್ತಾ ಇದ್ದ, ತಿಂಗಳುಗಟ್ಟಲೆ ತಲೆ ಮರೆಸ್ಕೊಂಡು ಓಡೋಗ್ಬಿಡ್ತಾ ಇದ್ದಂತೆ. ಆ ಥರ ರಾಜರು ಹೆದರುವಂತಹ ಪ್ರಸಂಗ ಬಂದಿತ್ತು ಪರಶುರಾಮ ದೇವರಿಂದಾಗಿ. ಅಂಥ ಪರಶುರಾಮ ದೇವರು 2 ಪ್ರಸಂಗಗಳಲ್ಲಿ ನಾನು ತಲೆ ಕಡಿಯೋಲ್ಲ, ಕ್ಷತ್ರಿಯರನ್ನು ಕೊಲ್ಲೋಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿದ್ರಂತೆ. ಏನು ಅಂದ್ರೆ 2. ಒಂದು, ಯಾರು ತನಗೆ ಮಧುಪರ್ಕವನ್ನು ಸಮರ್ಪಣೆ ಮಾಡ್ತಾರೋ ಅಂಥವರನ್ನು ಕೊಲ್ಲೋಲ್ಲ ಅಂತ. ಪರಶುರಾಮ ದೇವರು ಬಂದ ತಕ್ಷಣನೇ ಅವರಿಗೆ ಮಧುಪರ್ಕ ಕೊಟ್ರೆ, ಮಧುಪರ್ಕ ಅಂದ್ರೆ ಬ್ರಾಹ್ಮಣರು ಬಂದಾಗ ಕೊಡೋದು ಅಂತ. ಏನದು ಅಂದ್ರೆ ಜೇನುತುಪ್ಪ, ಹಾಲು, ತುಪ್ಪ ಇವುಗಳನ್ನು ಬೆರೆಸಿದಂಥ ಪದಾರ್ಥ. ಕೆಲವ್ರ ಪ್ರಕಾರ ಜೇನುತುಪ್ಪ, ಮೊಸರು, ತುಪ್ಪ ಅಥವಾ ಹಣ್ಣು, ಅದರಲ್ಲಿ ಈ ಥರದ ಪದಾರ್ಥವನ್ನು ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಕ್ರಮ ಬಂದ ತಕ್ಷಣನೇ. ಹಾಗೆ ಪರಶುರಾಮ ದೇವರು ಬಂದ ತಕ್ಷಣವೇ ಯಾರು ಸಮರ್ಪಣೆ ಮಾಡ್ತಾರೋ
ಅಂಥವ್ರನ್ನ ನಾನು ಕೊಲ್ಲೋಲ್ಲ ಅಂತ. ಯಾಕೆ ಅಂದ್ರೆ ಬ್ರಾಹ್ಮಣರನ್ನ ಗೌರವಿಸ್ತಾ ಇದ್ದಾರಲ್ಲ, ಹಾಗಾಗಿ ಅಂಥವ್ರನ್ನ ಕೊಲ್ಲೋಲ್ಲ ಅಂತ ಒಂದು ಸಂಕಲ್ಪ ಇಟ್ಟುಕೊಂಡಿದ್ರು. ಮತ್ತೊಂದು ಸಂಕಲ್ಪ, ಯಾರು ಮದುವೆ ಮನೆಯಲ್ಲಿ ಇದ್ದಾನೋ, ಅಂದ್ರೆ ಮದುವೆ ಮಂಟಪದಲ್ಲಿ ಕುಳಿತಿದ್ದಾನೋ ಅಂತ ಕ್ಷತ್ರಿಯನನ್ನು ಕೊಲ್ಲೋಲ್ಲ ಅಂತ ಎರಡು ಸಂಕಲ್ಪ ಇಟ್ಟುಕೊಂಡಿದ್ರಂತೆ. ಹಾಗೆ ಅದರಿಂದಾಗಿ ಅಂದ್ರೆ ಅಂತ ಸಂದರ್ಭದಲ್ಲಿ ಕೊಲ್ಲಬಾರದು ಅಂತ ಪರಶುರಾಮ ದೇವರ ಸಂಕಲ್ಪ. ಅದರಿಂದ ಮದುವೆ ಮಂಟಪದಲ್ಲಿ ಕೊಲ್ತಾ ಇರಲಿಲ್ಲ ಅವರು. ಮದುವೆ ಆಗ್ತಾ ಇದ್ದಾನೆ ರಾಜ ಅಂತ ಕೇಳಿದ್ರೆ ಅಲ್ಲಿಂದ ಬೇರೆ ಕಡೆಗೆ ಹೋಗ್ಬಿಡ್ತಾ ಇದ್ದಂತೆ. ಬಿಟ್ರೆ ತನಗೆ ಯಾರು ಮಧುಬರ್ಕವನ್ನು ಕೊಡ್ತಾರೋ ಅವನನ್ನು ಕೊಲ್ತಾ ಇರಲಿಲ್ಲ ಅಂತ. ಹೀಗೆ ಒಬ್ಬ ಬ್ರಾಹ್ಮಣನಾಗಿ ಮಾದರಿಯಾಗಿ, ಹೇಗೆ ಬ್ರಾಹ್ಮಣನಾದವನು ತನಗೆ ಉಳಿದ ಕೆಲಸಗಳಲ್ಲಿ ಸಂಬಂಧ ಇಲ್ಲ ಅಂತ ಹೇಳೋದಲ್ಲ, ಕ್ಷತ್ರಿಯನಾದವನು ಅವನ ಕೆಲಸವನ್ನು ಅವನು ಮಾಡಬೇಕು, ಧರ್ಮದಿಂದ ರಾಜ್ಯವನ್ನು ಆಳಬೇಕು, ದೇಶ ಸಂರಕ್ಷಣೆಯನ್ನು ಮಾಡಬೇಕು. ಅಕಸ್ಮಾತ್ ಅವನು ಅಪಚಾರವನ್ನು ಎಸಗುತ್ತಾ ಇದ್ದಾನೆ ಅಂದ್ರೆ ಅವನಿಗೆ ಮೂಗುದಾರವನ್ನು ಹಾಕಬೇಕಾದಂತಹ ಕರ್ತವ್ಯ ಬ್ರಾಹ್ಮಣನದ್ದಾಗಿರುತ್ತೆ. ತಾನು ಧಾರ್ಮಿಕನಾಗಿರಬೇಕು. ಯಾರಾದರೂ ತಾನು ಧರ್ಮವನ್ನು ಉಪದೇಶ ಮಾಡಿದರೆ ಕೇಳುವಂತಹ ಗೌರವವನ್ನು ತಾನು ಉಳಿಸ್ಕೊಂಡಿರಬೇಕು. ಅಂತಹ ಧರ್ಮಾಚರಣೆ ತನ್ನದ್ದಾಗಿರಬೇಕು. ತಾನು ಹೇಳಿದರೆ ಕೇಳಬೇಕು ಸಮಾಜ. ಅಂಥ ಒಂದು ದೊಡ್ಡತನವನ್ನು ತಾನು ಉಳಿಸ್ಕೊಂಡಿರ್ಬೇಕು. ಅಕಸ್ಮಾತ್ ಕೇಳೋಲ್ಲ ಅಂತಾದ್ರೆ ಕಿವಿ ಹಿಂಡ್ಲಿಕ್ಕೂ ಹಿಂದೆ ಮುಂದೆ ನೋಡೋಲ್ಲ. ಏನು ಬೇಕಾದ್ರೂ ಆಯುಧವನ್ನು ಇಡಬೇಕಾದಂಥ ಪ್ರಸಂಗ ಬಂದ್ರೆ ಅದಕ್ಕೂ ಬ್ರಾಹ್ಮಣನಾದವನು ತಯಾರಿರಬೇಕು. ಯಾಕೆ ಅಂದ್ರೆ ಇದೆಲ್ಲದರ ಹಿಂದೆ ಸಮಾಜದ ಸಂರಕ್ಷಣೆ ಅನ್ನುವಂಥದ್ದು ಬ್ರಾಹ್ಮಣನ ಹೊಣೆ ಆಗಿರುತ್ತೆ. ಯಾವತ್ತಿಗೂ ಸಮಾಜ ದಾರಿ ತಪ್ಪಿ ಹೋಗದಂತೆ ಧರ್ಮದ ದಾರಿಯನ್ನ ಬಿಡಬಾರದು ಸಮಾಜ. ಆ ರೀತಿಯಾಗಿ ಧರ್ಮದ ದಾರಿಯನ್ನ, ಧರ್ಮದ ಚೌಕಟ್ಟನ್ನ ಉಳಿಸ್ಕೊಂಡು ಹೋಗುವಂತೆ, ಮಾನವೀಯತೆಯನ್ನ ಮೀರದಂತೆ ನೋಡಿಕೊಳ್ಬೇಕಾದಂತಹ ಜವಾಬ್ದಾರಿ ಬಹಳ ಮುಖ್ಯವಾಗಿ ಬ್ರಾಹ್ಮಣನಿಗಿದೆ. ಕೇವಲ ಅವನ ತಪಸ್ಸು, ಜಪ, ತನ್ನ ಪೂಜೆ ಅಂತ ಇಟ್ಕೊಂಡ್ರೆ ಸಾಕಾಗೋಲ್ಲ, ಅದೆಲ್ಲ ಇರಬೇಕು. ಅದೆಲ್ಲದರ ನಂತರ ಪ್ರಸಂಗ ಬಂದ್ರೆ ಮೂಗುದಾರವನ್ನು ಹಾಕಿ ದಾರಿಗೆ ಎಳ್ಕೊಂಡು ಬರಬೇಕು. ಸರಿಯಾದ ದಾರಿಗೆ ಎಳ್ಕೊಂಡು ಬರುವಂತಹ ಕೆಲಸವನ್ನು ಬ್ರಾಹ್ಮಣನಾದವನು ಮಾಡಬೇಕು ಅನ್ನುವಂಥದ್ದನ್ನ ಪರಶುರಾಮ ದೇವರ ಅವತಾರದಲ್ಲಿ ತೋರಿಸಿಕೊಟ್ರು. ಹೀಗೆ ಭಗವಂತ ಒಂದೊಂದು ಅವತಾರದಲ್ಲಿಯೂ ಕೂಡ ಒಂದೊಂದನ್ನು ತೋರಿಸಿಕೊಟ್ಟವನು. ಅಂತಹ ಭಗವಂತನ ಪರಶುರಾಮ ದೇವರ ಬಗ್ಗೆ ಒಂದು 4 ಮಾತುಗಳನ್ನು ಆಡಲಿಕ್ಕೆ ಏಕಾದಶಿಯಂತಹ ಹರಿದಿನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಅದರಲ್ಲಿಯೂ ಕೂಡ ಶ್ರೀನಿವಾಸನ ಸನ್ನಿಧಾನದಲ್ಲಿ ಇರುವಾಗಲೇ ಇಂತಹ ಒಂದು ಪ್ರಸಂಗ ಬಂದಿದೆ. ತಿರುಪತಿಯ ಶ್ರೀನಿವಾಸನ ಸನ್ನಿಧಾನದಲ್ಲಿ ಒಂದು 5 ದಿನಗಳ ಪಾರಾಯಣಕ್ಕೋಸ್ಕರ ಅಂತ ಕರೆದಿದ್ದಾರೆ. ಹೀಗೆ ಅಂತಹ ಶ್ರೀನಿವಾಸನ ಸನ್ನಿಧಾನದಲ್ಲಿ ಇರುವಾಗಲೇ ಪರಶುರಾಮ ದೇವರ ಬಗ್ಗೆ ಹೇಳುವಂತಹ ಪ್ರಸಂಗ ಬಂದದ್ದಕ್ಕೆ ಇದು ಶ್ರೀನಿವಾಸನ ಅನುಗ್ರಹ ಅಂತಲೇ ಭಾವಿಸ್ತೇನೆ. ಆ ಪರಶುರಾಮ ದೇವರ ಅನುಗ್ರಹದಿಂದ ನಿಮಗೆಲ್ಲರಿಗೂ, ಕೇಳುಗರಿಗೆ ಎಲ್ಲರಿಗೂ, ಹೇಳಿದವರಿಗೂ ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಲಿ. ಅಂತಹ ಒಂದು ಕ್ಷಾತ್ರ ತೇಜಸ್ಸು ಕೂಡ ಬ್ರಾಹ್ಮಣನಲ್ಲಿ ಇರಬೇಕು. ಅಂತಹ ಒಂದು ತೇಜಸ್ಸನ್ನು ಪರಶುರಾಮ ದೇವರು ನಮಗೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ.